ಎಲ್ಲರಿಗೂ ನಮಸ್ತೆ. ನಮ್ಮಲ್ಲಿರೋ ಆಡಿಯನ್ಸ್ನ ನೋಡಿದ್ರೆ ತುಂಬ ಜನರಿಗೆ ಗ್ರೂಪ್ ಡಿಸ್ಕಷನ್ನೇ ಇಷ್ಟ ಆಯಿತು ಅಂತ ಅನಿಸುತ್ತೆ. ಆಗಲೇ ಶ್ರಾವಣಿ ಪವಾರ್ ಮೇಡಮ್ ಹಾಗೆ ಸ್ವಾತಿ ಅವರಿದ್ದಾಗ ಬಹಳಷ್ಟು ಜನರಿಗೆ ಪ್ರಶ್ನೆ ಇತ್ತು, ನಾವು ಅಲ್ಲಿ ಕಟ್ ಮಾಡಿ ಅನಿವಾರ್ಯವಾಗಿ ಮುಂದೆ ಬರಬೇಕಾಯಿತು. ಈಗ ನಮ್ಮ ಜೊತೆ ಇರುವಂಥ ಈ ಅತಿಥಿಗಳು ಅವರ ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅದರ ನಂತರದಲ್ಲಿ ನಮಗೆ ಮತ್ತೆ ಅವ್ರ ಜೊತೆಗೆ ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅವಕಾಶ ಸಿಗತ್ತೆ. ಹಾಗಾಗಿ ನಮ್ಮ ಪ್ರಶ್ನೆಗಳನ್ನು ಈಗ ರೆಡಿ ಮಾಡಿ ಇಟ್ಕೊಳ್ಳೋಣ. ಅವ್ರು ಏನು ವಿಚಾರ ಹೇಳ್ತಾರೆ ಮತ್ತು ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಆದಷ್ಟು ಚುಟುಕಾಗಿ ನಾವು ಕೇಳೋದಕ್ಕೆ ಪ್ರಯತ್ನ ಮಾಡೋಣ. ನಮಸ್ತೆ ಅಮ್ಮ. ಇವತ್ತಿನ ಜೀವನ ಪದ್ಧತಿಯಲ್ಲಿ ಕೃಷಿ ಅನ್ನುವಂಥದ್ದು ಬರೀ ಜೀವನ ಪದ್ಧತಿಯಾಗಿ ಉಳಿದೆ, ಅದೊಂದು ಉದ್ಯಮವಾಗೂ ಕೂಡ ನಾವು ನೋಡೋ ಹಂತಕ್ಕೆ ಬಂದಿದ್ದೀವಿ. ಈ ಒಂದು ಹಂತದ ನೀವು ಕೃಷಿಯಲ್ಲಿ ಇಷ್ಟು ಸಾಧನೆ ಮಾಡಿ ಮಾದರಿ ಕೃಷಿಕರು ಅಂತ ಹೇಳಿ ಕರೆಸ್ಕೊಂಡಿದ್ದೀರಾ. ಮೋದಿಯವ್ರ ಜೊತೆ ನೀವು ಲೈವ್ ಕಾನ್ಫರೆನ್ಸಲ್ಲಿ ಮಾತಾಡಿದ್ದೀರಾ. ಈ ಉದ್ಯಮವನ್ನು ಕಟ್ಟೋದಕ್ಕೆ ಮತ್ತು ಇದಕ್ಕೆ ನಿಮಗೆ ಪೂರಕವಾದಂಥ ಈಗ ಬ್ಯಾಂಕ್ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಅಥವಾ ಕೃಷಿ ವಿಜ್ಞಾನ ಕೇಂದ್ರದಿಂದ ಇರ್ಬೋದು, ಏನೇನು ಸಹಕಾರಗಳು ಸಿಕ್ತು ಮತ್ತು ನಿಮ್ಮ ಈ ಒಂದು ಕೃಷಿಯ ಒಂದು ಸಕ್ಸಸ್ ಸ್ಟೋರಿಯ ಹಿಂದೆ ನಿಮ್ಮ ಎಫರ್ಟ್ ಏನಿತ್ತು ಅನ್ನೋದನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಹಾಂ ಮೇಡಮ್, ಹೇಳ್ತೀನಿ. ನಾನು ನಿಮ್ಮಂಗೆ ಸಾಮಾನ್ಯ ರೈತ ಮಹಿಳೆ ಅವಾಗಿದ್ದಿದ್ದು. ನಮ್ಮದು 10 ಎಕರೆ ಜಮೀನಿದೆ ಮಾಯಗನಹಳ್ಳಿ. ನಾವು ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಕಸಬಾ ಹೋಬಳಿ, ಮಾಯಗನಹಳ್ಳಿ ಗ್ರಾಮ, ಹಳ್ಳಿ ಒಂದು ಪುಟ್ಟಹಳ್ಳಿ. ಆದರೆ ಏನು ಅಂತಂದರೆ ನಾವು ನಮ್ಮ ಯಜಮಾನ್ರ ಕಾಲದಿಂದಲೂ ಅವರ ತಂದೆ ತಾಯಿ ಕಡೆಯಿಂದಲೂ ವ್ಯವಸಾಯದಲ್ಲೇ ಬಂದವರು. ನಾವು ನಮ್ಮ ತಂದೆ ತಾಯಿ ಕಡೆಯಿಂದಲೂ ನಾವು ವ್ಯವಸಾಯದಿಂದಲೇ ಬಂದಂಥ ಅವರು ನಾವು. ಆದರೆ ನಮ್ಮ ಹಿಂದೆ 10 ಎಕರೆ ಜಮೀನಲ್ಲಿ ಏನಿತ್ತು ಅಂತಂದರೆ ಬರೀ ರಾಗಿ ಒಂದು ಬೆಳ್ಕೊಂಡು ಕಡಲೆಕಾಯಿ ಅದು ಇದು ಮಾಡ್ಕೊಂಡು ನಮ್ಮ ತಾತರು ಹೋಗ್ತಾಯಿದ್ರು. ನಾನು ಮದುವಾಗಿ ಬಂದಮೇಲೆ ಯಾಕಪ್ಪ ಬರೀ ರಾಗಿ ಬೆಳೆದ್ರೆ ಏನು ನನಗೆ ಪ್ರಯೋಜನ ಇಲ್ಲ, ಏನೂ ಸಿಗ್ತಾಯಿಲ್ಲ, ಆದಾಯ ಅನ್ನೋದೇನು ಬರ್ತಾಯಿಲ್ಲ ರಾಗಿಗಳಲ್ಲಿ, ಏನು ಮಾಡೋದು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ನೀರಿತ್ತು ಒಂದು ಸ್ವಲ್ಪ ಪಂಪ್ಸೆಟ್ ಒಂದು 3 ಬೋರ್ ಹಾಕಿಸಿದ್ವಿ. 3 ಫೇಲ್ಯೂರಾಗಿ 1 ಸಕ್ಸಸ್ ಆಯಿತು. ಅವಾಗ ಏನು ಅನ್ನಿಸ್ತು ಅಂತಂದರೆ ಒಂದು ಭತ್ತ ಬೆಳೆಯೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಕೃಷಿ ಇಲಾಖೆಗೆ ಹೋದೆ. ಫಸ್ಟು ಪ್ರಿಫರೆನ್ಸು ನಾನು ಕೃಷಿ ಇಲಾಖೆ ನೋಡಿದ್ದೆ ಅವಾಗಲೇ 2098ರಲ್ಲಿ. ಓದೋದ್ಗೆ ಏನಂದರು, ಸರ್ ನಮಗೆ ಭತ್ತ ಬೇಕು, ಒಂದು ಸ್ವಲ್ಪ ಭತ್ತ ಕೊಡಿ, ನಾನು ಭತ್ತ ಬೆಳಿಬೇಕು ಅಂದೆ. ಅವಾಗ ಏನಂದರು ಅಂದರೆ, ನಿಮಗೆ 10 ಎಕರೆ ಜಮೀನಿದೆ ಮೇಡಮರೇ, ನಿಮಗೆ ಕೊಡೋಕ್ಕೆ ಬರಲ್ಲ, ನಾವು ಒಂದು 5 kg ಕೊಡಿ ಸರ್, ನಾನು ಭತ್ತ ಬೆಳಿಲೇಬೇಕು ಅಂತಂದೆ. ಅವಾಗ ಏನಂದ್ರೆ, ಇಲ್ಲ ಮೇಡಮರೇ ನಿಮಗೆ ಕೊಡೋಕ್ಕೆ ಬರಲ್ಲ, ನೀವು ಅತಿ ದೊಡ್ಡ ರೈತ್ರಿಗೆ ಬರ್ತೀರಾ, ಸಣ್ಣ ರೈತರಿಗೆ ಕೊಡಿ ಅಂತ ನಮಗೆ ಇಲ್ಲಿ ಕಳಿಸಿರೋದು ಅಂತ ಹೇಳಿದ್ರು ನಮ್ಮ ಕೃಷಿ ಇಲಾಖೆಯಲ್ಲಿ. ಸಾಕಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ. ಆಮೇಲೆ ಕೊನೆಗೂ ಕೊಡದೆ ಹೋದರು. ಆಮೇಲೆ ಬಂದು ನಮ್ಮ ಮನೆಯವ್ರಿಗೆ ಹೇಳಿದೆ, ನೋಡಿರಿ ಈ ಥರ ಹೇಳಿದ್ರು ನನಗೆ ಕೃಷಿ ಇಲಾಖೆಗೆ ಹೋದ್ಮೇಲೆ, ಏನು ಮಾಡೋದು ಇವಾಗ ಅಂದೆ. ಇಲ್ಲ ಏನಾದ್ರು ಮಾಡಿ ಬೆಳಿಲೇಬೇಕು ನಾವು ಭತ್ತನ ಅಂತ ಅಂದರು. ಆಮೇಲೆ ನಮ್ಮಂಥ ರೈತರುಗಳು ಒಂದು ತಂದು ಬೇರೆ ಬೇರೆ ಅವರು ಪೈರೆಲ್ಲ ಬಿಟ್ಟು ಕೆಸರೆಲ್ಲ ಹೊಡ್ಕೊಂಡಿದ್ರು. ಆಮೇಲೆ ಸಾಕಷ್ಟು ಹೆಚ್ಚಿಗೆ ಆದದ್ದು ಪೈರೆಲ್ಲ ಏನು ಮಾಡ್ತಾರೆ, ನಮ್ಮ ಕಡೆ ಬದುಗಳ ಮೇಲೆ ವೇಸ್ಟೇಜ್ ಅಂತ ಬಿಸಾಕ್ತಾರೆ. ಅದನ್ನೇನು ಮಾಡಿದೆ, ಒಂದಿಬ್ಬರನ್ನ ಕೇಳಿದೆ, ವೇಸ್ಟೇಜ್ ಪೈರಿದೆಯಲ್ಲ, ನಾನು ಭತ್ತ ಬೆಳಿಲೇಬೇಕು ಕೊಡಿ, ಈ ಇಲಾಖೆಗಳೆಲ್ಲ ಓದೋದಕ್ಕೆ ಈ ಥರ ಹೇಳಿದ್ರು, ನನಗೆ ದೊಡ್ಡ ರೈತರು ಬರ್ತೀರಿ ನೀವು ಕೊಡೋಕ್ಕಾಗಲ್ಲ ಅಂದರು. ನಾನು ಏನಾದ್ರು ಮಾಡಿ ಬೆಳಿಲೇಬೇಕು, ಕೊಡಿ ಸರ್ ಕೊಡಿ ಅಂತ ಅಂದೆ. ಆಯಿತು ಎತ್ಕೊಂಡೋಗಿ ಕಮಲಮ್ಮರೇ, ನಿಮಗಿಲ್ಲ ಅನ್ನಲ್ಲ, ಎತ್ಕೊಂಡೋಗಿ ನೀವು ಬೆಳೀರಿ ಅಂತ ಅಂದರು. ನಾನು ಅದನ್ನು ಪೈರು ತಗೊಂಡು ಬಂದು ಬೆಳೀತ್ಲೇ ಬಂದರು ನಮ್ಮ ಇಲಾಖೆಯಿಂದ ನೋಡೋಕ್ಕೆ. ಆ ಪೈರು ಬೆಳೆದ್ಮೇಲೆ ನಾನು ಶ್ರೀ ಪದ್ಧತಿಲಿ ಭತ್ತ ಬೆಳೀತಿದ್ದೆ. ಅತಿ ನೀರು ಕಮ್ಮಿ, ಹೆಚ್ಚು ಜಾಸ್ತಿ ಆದಾಯ ಬರೋ ಅಂಥದ್ದು. ನಾವು ಒಂದು ಅಡಿಯಿಂದ 1 ಅಡಿಗೆ ಪೇಸ್ ಕೊಟ್ಟು ನಾವು ಭತ್ತ ಬೆಳೆಯುವಂಥದ್ದು ಶ್ರೀ ಪದ್ಧತಿಲಿ. ಆಮೇಲೆ ಬಂದರು ನಮ್ಮ ಮನೆಯಲ್ಲಿ ಇದ್ದರು, ಅವ್ರ ಬದಲೇ ಎಲ್ಲ ಇಲಾಖೆಯವ್ರು ಬಂದರು, ನಿಂತ್ಕೊಳ್ರಿ ರೋಡಿಂದ ಆಚೆ ಅಂದರು. ಆಮೇಲೆ ನನ್ನ ನೋಡ್ಬಿಟ್ಟು ಬನ್ನಿ ಎಲ್ಲಿಯೋ ಮಾರಿ ಅಂದರು. ಏನು ಸರ್ ಅಂತಂದೆ. ಯಾರು ಇಲ್ಲಿ ಭತ್ತ ಬೆಳೆದಿರೋರು ರೋಡ್ ಸೈಡಲ್ಲಿ ತುಂಬ ಚೆನ್ನಾಗಿದೆ, ಇದು 2009ರಲ್ಲಿ ಇದಾಗಿರೋದು ಮೇಡಮ್. ಆಮೇಲೆ ಚೆನ್ನಾಗಿದೆ ಭತ್ತ, ಯಾರಿದು ಬೆಳೆದಿರೋ? ನಾವೇ ಸರ್ ಅಂದೆ. ಆಮೇಲೆ ಎಲ್ಲಿ ತಂದಮ್ಮ ಇದು ಅಂದರು. ಇಲ್ಲ ಸರ್ ನಿಮ್ಮ ಇಲಾಖೆಯಲ್ಲಿ ಬಂದೆ, ಕೊಡದೆ ಹೋದ್ರು, ಈ ಥರ ಹೇಳಿದ್ರು, ನಾನು ಯಾರೋ ವೇಸ್ಟೇಜ್ ಪೈರು ಎಸ್ತಿರೋದ ತಂದು ಈ ಥರ ಬೆಳೆದಿದ್ದೀನಿ ನಾನು ಅಂದೆ. ನಮ್ಮ ಮನೆಯವರು ಬರಬೇಡಿ, ನೀವು ಕೊಟ್ಟಿಲ್ಲ ಏನೂ, ನೀವು ಕೊಡದೆ ಆದ್ಮೇಲೆ ಇಲ್ಲೇನು ನೋಡೋ ಅಂಥದ್ದೇನಿಲ್ಲ ಹೋಗಿ ಅಂದರು. ಆಮೇಲೆ ನಾನು ನಮ್ಮ ಮನೆಯವರು ಸುಮ್ಮನೆ ಬಂದವ್ರೆ ನೋಡೋಕ್ಕೆ, ಇದೊಂದು ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಕರೆದೆ. ಆಮೇಲೆ ಬನ್ನಿ ಸರ್ ಅಂದೆ. ಆಮೇಲೆ ನಮ್ಮ ಮನೆಯವ್ರನ್ನ ಆ ಕಡೆ ನಿಲ್ಲಿಸ್ಬಿಟ್ಟು ಬಾಮ್ಮ ಇಲ್ಲಿ ನೀನು ಅಂದರು. ಆಮೇಲೆ ಆಯಿತು ನಾನು ಇದನ್ನ ಕ್ರಮ ತಗೋತೀನಿ. JDA ಬಂದಿದ್ದರು, ಕೆಂಪರಾಜ್ ಸರ್ ಅಂತ ಅಂದ್ಬಿಟ್ಟು ಮಂಡ್ಯದವರು, ಅಸಿಸ್ಟೆಂಟ್ ಡೈರೆಕ್ಟ್ರು. ಆಮೇಲೆ ನೀನು ಹೋಗಪ್ಪ ಆ ಕಡೆ, ನಾನು ನಿಮ್ಮ ಮಿಸ್ಸಸ್ ಜೊತೆಲಿ ಮಾತಾಡ್ತೀನಿ ಅಂದರು. ಆಮೇಲೆ ಹೇಳಿ ಸರ್ ಅದೇನು ಅಂದೆ. ನೋಡಮ್ಮ 2009ರಲ್ಲಿ ನಿನಗೆ ಪ್ರಶಸ್ತಿ ಕೊಡ್ತೀನಿ ನಂದು GKVK ಒಳಗೆ.
ಎರಡು ಸಾವಿರ ರೂಪಾಯಿ ಇದೆ, ಒಂದು ಸೀಲ್ಡ್ ಇದೆ. ನೀನು 2,000 ಕೊಡ್ತಾ ಇದ್ದೀವಿ, ಸೀಲ್ಡ್ ಕೊಡ್ತಾ ಇದ್ದೀವಿ ಅಂತ ನೀವು ಅನ್ನಂಗಿಲ್ಲ. ನನ್ನ ಪ್ರೀತಿಯಿಂದ ನಾನು ಒಂದು ಸನ್ಮಾನ ಮಾಡಿಸ್ತೀನಿ ನಿನಗೆ 2009ರಲ್ಲಿ ಅಲ್ಲಿ GKVKಯಲ್ಲಿ ಇದೆ ಅಂದರು. ಅವಾಗ ನಮ್ಮ ಮನೆಯವ್ರು ಏನು ಬೇಡ ಹೋಗಿ, ನೀವು ಏನು ಕೊಡೋದು ಬೇಡ, ಏನು ಬೇಡ, ನಮ್ಮ ಕಷ್ಟದಿಂದ ನಾವು ಬೆಳೀತಾ ಇದ್ದೀವಿ, ನಾವು ಹೋಗಿ ಅಂತ ಅಂದರು. ಇಲ್ಲ ನೀನು ಇರಪ್ಪ ಅಂದ್ಬಿಟ್ಟು ನನ್ನ 2009ರಲ್ಲಿ ಮೇಡಮ್ ಕರ್ಕೊಂಡೋಗಿ ಒಂದು GKVKಯಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನನಗೆ ಒಂದು ಅವಾರ್ಡ್ಸ್ ಕೊಟ್ಟಿದ್ರು. ಕೊಟ್ಟ ಮೇಲೆ ಮೇಡಮ್ ನನಗೆ ಇನ್ನೂ ಸಾಕಷ್ಟು ಉತ್ತೇಜನ ಜಾಸ್ತಿ ಆಯಿತು. ಒಂದು ಅವಾರ್ಡ್ಸ್ ತೊಗೊಂಡ್ನಲ್ಲ, ಇನ್ನೂ ಜಾಸ್ತಿ ಆಗೋಯ್ತು ನನಗೆ. ನಾನು ಎಲ್ಲೋ ಬಿದ್ದಿದ್ದು ಪೈರು ತಂದು ನಾನು ಇವತ್ತು ಬದಿನ ಮೇಲೆ ಹಾಕಿರೋ ಪೈರು ತಂದು ಇಷ್ಟು ಹೆಸರು ಮಾಡಿದ್ನಲ್ಲ, ಒಂದು ನಾನು ಲಕ್ಷಾಂತರ ಜನದ ಮುಂದೆ ನನಗೆ ಅವಾರ್ಡ್ಸ್ ಕೊಟ್ರಲ್ಲ, ನನಗೆ ಎಷ್ಟು ಹೆಮ್ಮೆ ಅನ್ನಿಸಿರ್ಬೋದು ಮೇಡಮ್. ಆಮೇಲೆ ಏನು ಮಾಡಿದೆ ಅಂತ ಅಂದರೆ, ಇರು ಬರ್ತೀನಿ ಮೇಡಮ್, ಅಲ್ಲಿಂದ ಬರ್ತೀನಿ. ನೀವು ಹೇಳಿದ್ರಲ್ಲ ಫಸ್ಟು ಸ್ಟಾರ್ಟಿಂಗಿಂದ ಈಗ ಹೆಂಗೆ ಬಂದ್ರಿ ಅಂತ, ನಾವು ಅದನ್ನ ಹೇಳ್ಬೇಕು ತಾನೇ. ಫಸ್ಟು ನಾವು ಸ್ಟಾರ್ಟಿಂಗಿಂದ ಅಲ್ಲ, ತಳ ಹಾಕಿದ್ರೆ ತಾನೇ ಭಯ ವಿವೇಕ್ ಕೇಳೋದು ಮೇಡಮ್. ಹೇಳ್ತೀನಿ ಮೇಡಮ್, ಅವಾಗ 10 ಎಕರೆ ಇದೆ ಕೊಡೋಕ್ಕೆ ಬರಲ್ಲ ಅಂದರು. ಇವತ್ತು ಯಾವ ಥರ ಬರ್ತಿದ್ದಾರೆ ಅಂದರೆ ನೀವೇ ಒಂದು ಖುಷಿ ಪಡ್ತೀರ ಅಲ್ವಾ? ಆ ಥರ ಹೇಳಿದ್ರ. ಆಮೇಲೆ ನಾನು ಇನ್ನೂ ತುಂಬ ಏನಾದ್ರು ಮಾಡಿಸ್ಬೇಕು ಅನ್ನಿಸ್ತು. ಆಮೇಲೆ ಮಾಡಿಸ್ಬೇಕು ಅಂತಲೇ ಮೇಡಮ್ ನನಗೇನು ಫೋನ್ ಇದೇ ಬೇಕಿಲ್ಲ ಬಿಡಿ ಮೇಡಮ್, ಜೋರಾಗಿ ಮಾತಾಡ್ತೀನಿ. ಕೇಳಿಸ್ತಾ ಇಲ್ವಾ? ಅಲ್ಲ, ನಿಮ್ಮ ವಾಯ್ಸಿಗೆ ಬೇಡ, ನನಗೆ ಬೇಕು ಅಲ್ವಾ ಮೇಡಮ್? ಆಮೇಲೆ ಮೇಡಮ್ 2009ರಲ್ಲಿ ಕೊಡಿಸಿದ್ಮೇಲೆ ನನಗೆ ಇನ್ನೂ ಖುಷಿ ಆಯಿತು. ಖುಷಿ ಆದಮೇಲೆ ಏನು ಮಾಡಿದೆ, ನಮ್ಮ ತೋಟಗಾರಿಕೆ ಇಲಾಖೆಗೆ ಹೋದೆ. ಸರ್ ನಾನು ಏನಾರು ಒಂದು ಮಾಡಲೇಬೇಕು, ಬರೀ ರಾಗಿ ಭತ್ತ ಬೆಳೆದ್ರಾಗಲ್ಲ, ಇನ್ನೂ ಏನಾರ ಬೇರೆ ಅಂತ ಮಾಡಬೇಕು ಅಂದೆ. NH ಸ್ಕೀಮಲ್ಲಿ ಹೋಗಿ NHM ಸ್ಕೀಮ್ ಅಂತ ಇದೆ ಹಾರ್ಟಿಕಲ್ಚರ್ ಇದ್ರೊಳಗೆ, ಅಲ್ಲೋಗಿ ಕೇಳಿದೆ, ಸರ್ ನಾನು ಪಾಲಿ ಹೌಸ್ ಮಾಡಲೇಬೇಕು ಒಂದು ಅರ್ಧ ಎಕರೆಲಿ, ನನಗೇನಾರು ಒಂದು ಮಾಡಿಸಿ ಸರ್ ಅಂದೆ. ಕಮಲಮರೆ ಇಲ್ಲ, ಇವಾಗ ಸ್ಕೀಮ್ ಇಲ್ಲ, ಮುಗಿದೋಗಿದೆ ಅಂದರು. 2015-16ರಲ್ಲಿ ನನಗೋಸ್ಕರನೇ ಬತ್ತೋ ಏನೋ ಗೊತ್ತಿಲ್ಲ, ನನ್ನ ಪುಣ್ಯ ಅದು ಕೃಷಿ ಭಾಗ್ಯ ಯೋಜನೆ ಅಂತ ಬರ್ತು. ಅದರಲ್ಲಿ ಪಾಲಿ ಹೌಸ್ ಯಾರು ಬೇಕಾದ್ರೂ ನಿರ್ಮಾಣ ಮಾಡ್ಬೋದು ಕೃಷಿ ಭಾಗ್ಯ ಯೋಜನೆಯಲ್ಲಿ, ಸಿದ್ದರಾಮಯ್ಯನ ಫೀಲ್ಡಲ್ಲಿ ಅಂತ ಬರ್ತಾ. ಸರ್ ಕೊಡಿ ಸರ್, ಇವಾಗಾರು ಬಂದಿದೆ ಸರ್ ಕೊಡಿ ಅಂತ ಅಂದೆ. ಆಯಿತು ಕಮಲಮ್ಮರೇ, ಒಂದು ನೀವು ಬರ್ದು ಹಾಕಿ, ನಿಮ್ಮ ಯಜಮಾನ್ರ ಹೆಸರು ನಿಮ್ಮ ಹೆಸರು ಹಾಕಿ ನಾನು ಕೊಡ್ತೀನಿ ಖಂಡಿತ ಅಂದರು. ಆಮೇಲೆ ಫಸ್ಟು 1ನೇ ನಂಬರು ನಂದೇನೆ. ಫಸ್ಟು ನನಗೆ ಪಾಲಿ ಹೌಸ್ ಕೊಡಿ ಅಂತ ಬಂದಿದ್ದು, ಲ್ಯಾಟ್ರಿಲಿ ಎತ್ತಿದ್ದು ನಂದೇನೆ, ನನ್ನ ಹೆಸ್ರನ್ನೇ. ಆಮೇಲೆ ಇನ್ನೂ ಖುಷಿ ಆಯ್ತು ನನಗೆ. ಆಮೇಲೆ ಬ್ಯಾಂಕ್ ಹತ್ರ ಹೋದೆ ಮೇಡಮ್. ಬ್ಯಾಂಕ್ ಹತ್ರ ಹೋಯ್ತಲೇ ಕೆನರಾ ಬ್ಯಾಂಕ್, ನಮ್ಗೆ ಸುಗ್ನಳ್ಳಿ ಕೆನರಾ ಬ್ಯಾಂಕಲ್ಲಿ ನಾನು ಸುಮಾರು ನನ್ನ ಮದುವೆಯಾಗಿ ಬಂದಾಗಿಂದ ಮೊದಲಿಂದಲೂ ನಮ್ಮ ಯಜಮಾನರು ಅಲ್ಲೇ ವಹಿವಾಟು ಮಾಡ್ತಿದ್ದೆಲ್ಲ, ಏನು ತಗೊಳ್ಳೋದು ಬಿಡೋದು, ಏನೇ ಬ್ಯಾಂಕಲ್ಲಿ ಕಟ್ಬೇಕಾದ್ರೆ ತಗೋಬೇಕಾದ್ರೆ ಅಲ್ಲೇ ನಾವೆಲ್ಲ ಮಾಡ್ತಿದ್ವಿ. ಆಮೇಲೆ ಹೋಗಿ ಕೇಳಿದ್ವಿ ನಮ್ಮ ಯಜಮಾನರು, ನಾವು ಹೋದ್ವಿ. ಹೋಯ್ತಲೇ ಸರ್ ಕ್ಯಾಪ್ಸಿಕಮ್ ಬೆಳಿಬೇಕು ನಾವು, ಏನು ಮಾಡೋದು ಸರ್ ಅಂದೆ. ಏನಮ್ಮ ಸಹಾಯಧನ ಇದೆಯಾ ನಿನಗೆ ಅಂದರು. ಆಮೇಲೆ ಇದೆ ಸರ್ ಅಂದೆ. ಎಷ್ಟಿದೆಯಮ್ಮ? 50% ನಮ್ಗೆ ಜನರಲ್ಗೆ ಸರ್ ಅಂದೆ. ಸರಿ ನೀವು ಬೆಳಿತೀರಾ, ಖಂಡಿತ ಬೆಳಿತೀರಾ ಅಂದರು. ಆಮೇಲೆ ಹಂಗೆ ಅಂತಲೇ ಅಲ್ಲಿಂದ ವರ್ಕ್ ಆರ್ಡ್ರ್ ತೊಗೊಬನ್ನಿ, ನೀವು ತೋಟಗಾರಿಕೆ ಇಲಾಖೆಯಿಂದ ವರ್ಕ್ ಆರ್ಡ್ರ್ ಬಂದರೆ ಮಾತ್ರ ನಿಮಗೆ ಶಾಂಕ್ಷನ್ ಮಾಡೋದು, ನಾನು ಇಲ್ಲಾಂದ್ರೆ ಬ್ಯಾಂಕಲ್ಲಿ ಆಗಲ್ಲ ಮೇಡಮ್ ಅಂದರು. ಆಮೇಲೆ ನಾನು ಹೋಗಿ ವರ್ಕ್ ಆರ್ಡ್ರ್ ಕೇಳಿದೆ, ನಮ್ಮ ಸಾರ್ ಒಪ್ಕೊಂಡ್ರು, ಕೊಡ್ತೀನಿ ಕಳಿಸ್ತೀನಿ ಹೋಗಿ ಮೇಡಮ್ ನೀವು ಅಂತ ಅಂದರು. ಮೇಡಮ್ಮು 14 ಲಕ್ಷ ಸ್ಟ್ರಕ್ಚರ್ ಕಟ್ಟೋರಿಗೆ ಕೊಟ್ಟೆ. ಫಸ್ಟ್ ಅವಾಗ ನನಗೆ ಗೊತ್ತಿಲ್ಲ. 14 ಲಕ್ಷ ಕೊಡಿ ಅಂತ ಅಂದರು. ಇನ್ನೂ 1 ಲಕ್ಷ ಎಕ್ಸ್ಟ್ರಾ 15 ಲಕ್ಷ ಕೊಟ್ಟು ಸ್ಟ್ರಕ್ಚರ್ ಮಾಡಿಸಿದ್ಮೇಲೆ ಮೇಡಮ್ ಮಾಡಿಸ್ದೆ. ಖುಷಿ ಆಯಿತು ನನಗೆ. ಆಮೇಲೆ ಅದ್ರ ಈಗ ಹೇಳ್ದಂಗೆ ಸಾರ್ ಹೇಳ್ದಂಗೆ ಎಲ್ಲರೂ ಹೇಳ್ತಿರೋ ಮಾರ್ಕೆಟಿಂಗ್ ತುಂಬ ಕಷ್ಟ ಇದೆ. ಯಾವುದೇ ನಾವು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಏನೇ ಮಾಡಬೇಕು ಅಂದರೂ ಮಾರ್ಕೆಟಿಂಗ್, ನಾನು ಎಲ್ಲಾದರೂ ಅದನ್ನೇ ಕೇಳ್ತಾ ಇದ್ದೀನಿ ಮೇಡಮ್. ಫಸ್ಟ್ ಮಾರ್ಕೆಟಿಂಗ್ ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಮಾರ್ಕೆಟಿಂಗೇ ಇಲ್ಲ ಅಂದರೆ ನಾವು ಏನು ಮಾಡ್ಕೊಂಡ್ರು ನಮ್ಮ ಮನೇಲೇ ಇರ್ತದೆ, ಅದು ಯಾರಿಗೂ ಎಲ್ಲೂ ಹೋಗಲ್ಲ ಅದು. ಹೌದು ಅಮ್ಮ, 1 ನಿಮಿಷ. ಮಾರ್ಕೆಟಿಂಗ್ ಹೋಗಕ್ಕೆ ಮುಂಚೆ ನೀವು ಬ್ಯಾಂಕಿಂದ ಲೋನ್ ಸಬ್ಸಿಡಿ ಸಿಕ್ತು ಅಂತ ಹೇಳಿದ್ರಿ. ಬ್ಯಾಂಕ್ ಅವ್ರು ಇಲ್ಲೇ ಇದ್ದಾರೆ, ಅವ್ರೇನು ಒಂದಷ್ಟು ಡೀಟೇಲ್ಸ್ ತೊಗೊಂಡ್ಬಿಡೋಣ. ಅವರು ಕೆನರಾ ಬ್ಯಾಂಕಿಂದನೇ ಬಂದಿರುವಂಥದ್ದು. ಸರ್ ನೀವು ಹೇಳಿ, ಈಗ ಬ್ಯಾಂಕಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ? ಈಗ ಹೊಸದಾಗಿ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಬೇಕು ಅಂತಂದರೆ, ಅಥವಾ ಈ ಥರ ಕೃಷಿಗೆ ಇರ್ಬೋದು, ಏನೇನು ಪ್ರಾಡಕ್ಟ್ಸ್ ಇದೆ, ಹೇಗೆ ನಾವು ಅದನ್ನು ಬಳಸ್ಕೋಬೋದು, ಈ ವಿಚಾರವಾಗಿ ನೀವು ಒಂದಷ್ಟು ನಮಗೆ ತಿಳಿಸ್ಕೊಡ್ಬೋದಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಚೆನ್ನೈಯಿಂದ ಬಂದಿರೋದು. ನಾನು 2 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕನ್ನಡ ಕಲ್ತಿರೋದು ಇಲ್ಲೇ. ಸೊ ಹೆಚ್ಚು ಕಡಿಮೆ ಏನಾದರೂ ಕನ್ನಡದಲ್ಲಿ ತಪ್ಪು ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು 75th ಫ್ರೀಡಮ್ ಇಯರ್ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಈಗ ನಮ್ಮದು ದೇಶದ ಡ್ರೀಮ್ ಏನಂದರೆ, ಇನ್ ದ 75 years whatever presidents or prime minister came, they have given a good platform for education.
ಅಂದರೆ ವಿದ್ಯೆಗೆ ಚೆನ್ನಾಗಿ ಪ್ಲ್ಯಾಟ್ಫಾರ್ಮ್ ಇಟ್ಕೊಟ್ಬಿಟ್ರು. ಸೊ ಅಪ್ ಟು 90s ನಮ್ಮದು ಏನು ಡ್ರೀಮ್ ಅಂದರೆ ಒಂದು ಕೆಲಸಕ್ಕೆ ಹೋಗಬೇಕು, ಏನೋ ಒಂದು ಬ್ಯಾಂಕ್ ಆಗಲಿ, IAS, IPS ನೌಕರಿ ಆರ್ ಕಾರ್ಪೊರೇಟ್ ಕಂಪನೀಸ್, ಅಷ್ಟೇ ನಮ್ಮದು ಡ್ರೀಮ್. ಬಟ್ ನೌ ದಿಸ್ ಇಸ್ ಟೈಮ್, ಇಟ್ಸ್ ಅ ನೀಡ್ ಆಫ್ ಆರ್ ಟು ಬಿಕಮ್ ಅ ಆಂಟ್ರಪ್ರನರ್ಸ್. ನಾವು ಕೆಲಸ ಕೊಡೋ ಸ್ಟೇಟಸಲ್ಲಿ ಬರಬೇಕು. ಅದೇ ಈಗ ಗೌರ್ಮೆಂಟು ಆಸೆ ಬರ್ತಾಯಿದ್ರು. ಸೊ ಫಾರ್ ದಟ್ ಅದಕ್ಕೋಸ್ಕರನೇ ಎಷ್ಟೊಂದು ಸ್ಕೀಮ್ಸ್ಗಳು ಇನಿಷಿಯೇಟ್ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್. ಈಗ ಮೇಡಮ್ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಈ ಥರ ಆಂಟ್ರಪ್ರನರ್ಸೇ ನಮಗೆ ಬೇಕಾಗಿರೋದು. ದಟ್ ಕಾನ್ಫಿಡೆನ್ಸ್ ಏನಂದರೆ ಇನ್ವೆಸ್ಟ್ಮೆಂಟ್ ಆಗಲಿ, ಮನಿ ಅದೆಲ್ಲ ಒಂದು ಕಡೆ, ಬಟ್ ದಟ್ ವಿಲ್ ಪವರ್ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಎಫರ್ಟ್ ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ವಿ. ಅದು ಇಲ್ಲ ಅಂದರೆ ಸ್ವಲ್ಪ ಅದು ಕಷ್ಟನೇ, ಬಟ್ ಅದೆಲ್ಲ ಇರುತ್ತೆ. ದಟ್ ಇಸ್ ನೆಕ್ಸ್ಟ್ ಪಾರ್ಟ್. ಫಸ್ಟು ನೀವು ದಟ್ ವಿಲ್ ಪವರ್ ಆ್ಯಂಡ್ ಎಫರ್ಟ್ ಅದು ಹೆಂಗೆ ಬರುತ್ತೆ ಅಂದರೆ ಫೋಕಸ್, ವಾಟ್ ವಿ ಆರ್ ಡೂಯಿಂಗ್ ಅಂತ ನಿಮಗೆ ಕ್ಲಾರಿಟಿ ಸಿಗಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ದಟ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಆ ಕ್ಲಾರಿಟಿನ ಕೊಡೋದು ನನಗೆ ಏನು ಗೊತ್ತಿಲ್ಲ, ನನಗೇನು ಸ್ಕಿಲ್ ಇಲ್ಲ, ಬಟ್ ಏನೋ ಒಂದು ಮಾಡಬೇಕು ಅನಿಸ್ತಾ ಇದೆ ಅಂತ, ದಟ್ ಐಡಿಯಾ ಇಸ್ ಎನಫ್. ಬಟ್ ಗೌರ್ಮೆಂಟ್ ಇಸ್ ವಿಲ್ಲಿಂಗ್ ಟು ಎಂಪವರ್ ಆಲ್ ವಿಮನ್, ಮೆನ್ ಟು. ಅದಕ್ಕೋಸ್ಕರನೇ MSME ಕೌನ್ಸಿಲ್ ಇದೆ, ಕೆಲವೊಂದು ಸ್ಟ್ಯಾಟ್ಯುಟರಿ ಬಾಡೀಸ್ ಆರ್ ದೇರ್. ನಿಮಗೆ ಜಸ್ಟ್ ಎನ್ರೋಲ್ ಮಾಡಿದ್ರೆ ಸಾಕು, ನಿಮಗೆ ಏನೇನು ಟ್ರೈನಿಂಗ್ ಬೇಕೋ ಅದೆಲ್ಲ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಆ ಸರ್ಟಿಫಿಕೇಟ್ನ ತೊಗೊಂಡು ನಾವು ನಿಮಗೆ ಎಷ್ಟು ಈಗ ಪ್ರಾಜೆಕ್ಟ್ ಕಾಸ್ಟ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವರು ವಾಸವಿ ಮೇಡಮ್ ಹೇಳಿದಾರಲ್ಲ, ಈಗ 6 lakh ಅಂತ ಅಂದ್ಕೊಳ್ಳಿ. ಈಗ ಅದರಲ್ಲಿ ಪ್ರೊಮೋಟರ್ಸ್ ಮಾರ್ಜಿನ್ ಅಂತ ಒಂದಿರುತ್ತೆ. ದಟ್ ಇಸ್ ಮಿನಿಮಮ್ 5%. ಅದು ಬೇಸ್ಡ್ ಆನ್ ಕ್ಯಾಟಗರಿ. ಜನರಲ್ ಕ್ಯಾಟಗರಿ ಅಂದರೆ 10%, ಸ್ಪೆಷಲ್ ಕ್ಯಾಟಗರಿ ಮೈನಾರಿಟೀಸ್ ಅಂದರೆ 5%, ಅರ್ಬನ್ ಅಂದರೆ 15%, ರೂರಲ್ ಅಂದರೆ 25%, 35 ಮ್ಯಾಕ್ಸಿಮಮ್ 35% ಸಬ್ಸಿಡಿನೂ ಸಿಗುತ್ತೆ. ಪ್ರಮೋಟರ್ ಮಾರ್ಜಿನ್ ಜಸ್ಟ್ 10%, ಹೈಯೆಸ್ಟ್, ಮಿನಿಮಮ್ 5%. ಸೊ ನೀವು ಕೈಯಿಂದ ಕೊಡೋದು ಕಡಿಮೆನೇ. ನೀವು ಏನು ನಿಮಗೆ ಇನ್ಪುಟ್ ಕೊಡಬೇಕಾಗಿರೋದಂದರೆ ಜಸ್ಟ್ ಯುವರ್ ಸ್ಕಿಲ್, ಎಫರ್ಟ್, ವಿಲ್ ಪವರ್ ಅಷ್ಟೇ. ಥ್ಯಾಂಕ್ ಯು ಸರ್. ಮೇಡಮ್, ಈಗ ಕಮಲಮ್ಮ ಅವ್ರು ಹೇಳಿದ್ರು, ಅವ್ರು ಸಣ್ಣ ರೈತರು, ದೊಡ್ಡ ರೈತರು ಅನ್ನೋ ಪದ ಬಳಸಿದ್ರು. ಹಾಗೆ MSME ಅಂತಂದರೆ ಮೈಕ್ರೋ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಅಂತ ಲೆಕ್ಕ ಬರುತ್ತೆ. ಈಗ MSME ಅಂದರೆ ಏನು, ಅದು ಹೇಗೆ ಅನ್ವಯ ಆಗುತ್ತೆ, ಮತ್ತು ಅದರಿಂದ ಏನು ಲಾಭ? ಇವಾಗ ಒಂದು ಉದ್ಯಮವನ್ನು ನಾವು ಪ್ರಾರಂಭ ಮಾಡಬೇಕು ಅಂತಂದರೆ MSMEಯಿಂದ ನಮಗೇನು ಸಪೋರ್ಟ್ ಸಿಗುತ್ತೆ, ಅದು ಏನಕ್ಕೆ ಬೇಕು ಅನ್ನೋಂಥ ವಿಚಾರದ ಬಗ್ಗೆ ನೀವು ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಡ್ಬೇಕು. ಎಲ್ರಿಗೂ ನಮಸ್ತೆ. ಎಷ್ಟು ಜನಕ್ಕೆ ಇಲ್ಲಿ MSME ಅಂತೇಳಿ ಅರ್ಥ ಎಷ್ಟು ಜನಕ್ಕೆ ಗೊತ್ತು ಇಲ್ಲಿ? ಸೊ ನನ್ನ ಪ್ರಕಾರ ಸರ್, ನೀವು ನನಗೆ ತುಂಬ ಇನ್ಸ್ಪಿರೇಷನ್ನು. ನಿಮ್ಮದು ಒಂದು ಸ್ಪೀಚು ಬಿಡೋದಿಲ್ಲ ನಾನು. ಈ ಪ್ರತಿಯೊಂದು ಸ್ಪೀಚನ್ನು ಕೇಳ್ತೀನಿ ನಾನು. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಪ್ರಪಂಚದಲ್ಲಿ ನಾವು ಯಂಗೆಸ್ಟ್ ನೇಷನ್ ಅಂತ ಹೇಳಿ ಈಗ ಏನು ತುಂಬ ಪ್ರೌಢವಾಗಿ ಹೇಳ್ತಾ ಇದ್ದೀವೋ, ನಮಗಿನ್ನು ಜಾಸ್ತಿ ಟೈಮ್ ಇಲ್ಲ. ಸರ್ ಒಂದು ಸ್ಪೀಚಲ್ಲೂ ಹೇಳಿದ್ದಾರೆ, ಇನ್ನು 20 ವರ್ಷದೊಳಗೆ ನಾವೇನೂ ಅಚೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಎಲ್ಲ ಓಲ್ಡ್ ಕ್ಯಾಟಗರಿಗೆ ಹೋಗ್ಬಿಡ್ತೀವಿ. ಸೊ ಈಗ ನಿಮ್ಮ ಮೇಲೆ ತುಂಬ ಭಾರ ಇದೆ. ನಂದು ಇಷ್ಟೇ ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಎಲ್ಲರೂ ಗೇರಪ್ ಆಗಿ ಈ ಕೆಲಸಕ್ಕೆ ಕೇಳೋ ಸಿಸ್ಟಮನ್ನು ಬಿಟ್ಬಿಡಿ, ಎಲ್ಲರೂ ನಾವೇ ಸ್ವಂತ ಉದ್ಯಮಿಗಳಾಗೋಣ. ಇದರಲ್ಲಿ ನಂದೇನು ಹುಚ್ಚು ಅಂತ ಹೇಳಿದ್ರೆ, MSME ಅಂತ ಹೇಳಿ ನಾನು ಯಾಕೆ ಶುರು ಮಾಡಿದೆ ಅಂತ ಒಂದು ನಿಮಿಷ ಹೇಳ್ಬಿಡ್ತೀನಿ. ಈ ಫಾರಿನಲ್ಲಿ ಅಲ್ಲಿ ಎಲ್ಲ ಹೋಗಿ ಮಾಡಬೇಕಾದ್ರೆ ಏನೋ ಕಂಪ್ನಿ ಸಿಂಗಾಪುರು ಅದೆಲ್ಲ ಬಿಡಿ ಮಾಡಾಯಿತು. ಆಮೇಲೆ ಯಾವಾಗಲೂ ನಾವೆಲ್ಲ ಸಣ್ಣ ಮಲೆನಾಡಲ್ಲಿ ಹುಟ್ಟಿದ್ದು ನಾನು, ಶಿವಮೊಗ್ಗ ಡಿಸ್ಟಿಕ್ ರಾಮಚಂದ್ರಪುರ ಮಠದ ಹತ್ರ ನಮ್ಮ ಮನೆ. ನಮಗೆ ಎಲ್ಲರೂ ಅಲ್ಲಿ ಎಂಟ್ರಪ್ರನರೇ ಅನಿಸ್ತಾ ಇತ್ತು ನನಗೆ. ಅರೆ ನಮ್ಮೂರಲ್ಲಿ ಎಲ್ಲರೂ ಎಂಟ್ರಪ್ರನರ್, ಎಲ್ಲರೂ ಬೆಳೀತಾರೆ, ಮಾರ್ತಾರೆ. ಇಲ್ಲಿ ಏನೇನೂ ಇಲ್ಲ ಇವ್ರ ಹತ್ರ. ಕುಡಿಯೋ ನೀರು ಇಲ್ಲ, ಟಾಯ್ಲೆಟ್ಗೆ ಉಪಯೋಗಿಸೋ ನೀರಿಲ್ಲ, ಎಲ್ಲ ಕೊಂಡುಕೊಂಡು ಬರೀ ಬ್ರೈನ್ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಇಷ್ಟೆಲ್ಲ ಉತ್ಪನ್ನಗಳಿದ್ದು ನಾವು ಯಾಕೆ ಇನ್ನೊಬ್ರ ಹತ್ರ ಕೆಲಸ ಬೇಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಒಂದು ಹುಚ್ಚು ನನಗೆ ಕಾಡಕ್ಕೆ ಶುರುವಾಯಿತು. ಆ ಹುಚ್ಚಿಗೋಸ್ಕರ ನಾನು ವಾಪಸ್ ಬಂದು ನಮ್ಮ ಗೌರ್ಮೆಂಟಲ್ಲಿ ಏನೇನು ಸ್ಕೀಮ್ಗಳಿದೆ, ನಮ್ಮಲ್ಲಿ ರೂರಲ್ ಎಂಪವರ್ಮೆಂಟಿಗೆ ಏನೇನು ಮಾಡ್ಬೋದು ಅಂತ ಹೇಳಿ ನೋಡೋಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಚೀಫ್ ಸೆಕ್ರೆಟ್ರಿ ವಿದ್ಯಾಶಂಕರ್ ಸರ್ ಅಂತಿದ್ರು, ಅವರು ಗೈಡ್ ಮಾಡಿದ್ರು. ದೇರ್ ಇಸ್ ಅ ಸ್ಕೀಮ್ ಕಾಲ್ಡ್ MSME ಕ್ಲಸ್ಟರ್ ಡೆವಲಪ್ಮೆಂಟ್ ಅಂತ ಹೇಳಿ, ಕಾಮನ್ ಫೆಸಿಲಿಟಿ ಸೆಂಟರ್. ಅದು ಯಾರ್ಯಾರಿಗೆ ಮಾಡ್ಬೋದು ಏನು ಅಂತ ಅದರೊಳಗೆ ತುಂಬ ಡೀಪ್ ಡೈವ್ ಮಾಡಿದೆ, ಅರ್ಥ ಮಾಡಿಕೊಂಡೆ. ಆಮೇಲೆ ಗೊತ್ತಾಯಿತು, ನಮ್ಮ ಇಲ್ಲೇ ನನಗೆ ಕಾಣೋದು ನೀವೆಲ್ಲರೂ ಎಂಟ್ರಪ್ರನರ್ಸೇ. ನಾವು ಯಾರೂ ಕೆಲಸ ಹುಡ್ಕೋಕ್ಕೆ ಹೋಗಬಾರ್ದು. ಯಾಕೆ ಎಂಟ್ರಪ್ರನರ್ಸು? ಆ ಮೇಡಮ್ ಕ್ಲಾಪ್ ಹಾಕಕ್ಕೆ ಹೇಳಿದ್ರಲ್ಲ, ಶೀ ಈಸ್ ರೈಟ್. ನೀವು ಬೆಳಗ್ಗೆ ಎಷ್ಟೋ ಜನ ಇನ್ನೂ ಮಲ್ಕೊಂಡೇ ಇದ್ದಾರೆ, ಎದ್ದು ಏನಾದರೂ ಸಿಗುತ್ತೆ ಅಂತ ಹುಡ್ಕೊಂಡು ಬಂದಿದ್ದೀರಲ್ಲ, ನೀವೆಲ್ಲ ಎಂಟ್ರಪ್ರನರ್ಸೇ. ನನ್ನ ಪ್ರಕಾರ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಎಂಟ್ರಪ್ರನರ್ಸೇ ನಮ್ಮ ದೇಶದಲ್ಲಿರೋರು. ಈ ಪ್ರೋಗ್ರಾಮನ್ನು ಏನು ಶುರು ಮಾಡಿದೆ ಅಂದರೆ, MSMEಗೆ ನಾನು ಹೋಗಿ ಸಣ್ಣ ಸೆಕೆಂಡ್ ಟೈರ್ ಸಿಟಿ, ಥರ್ಡ್ ಟೈರ್ ಸಿಟೀಸ್ಗಳಲ್ಲಿ ಹೋಗಿ ಹೇಳಿದೆ,
ಈ ಥರ ಪ್ರೋಗ್ರಾಮ್ ಇದೆ, ನೀವು ಫುಡ್ ಈ ಥರ ಬೆಳಿತೀರಿ, ಬೆಳೆದ್ಬಿಟ್ಟು ಹಾಗೆ ವೇಸ್ಟ್ ಮಾಡ್ತೀರಿ, ಅದನ್ನು ಕಡಿಮೆ ರೇಟಿಗೆ ಮಾರ್ತೀರಿ, 40% ಫುಡ್ ನಮ್ಮಲ್ಲಿ ವೇಸ್ಟ್ ಆಗ್ತಾ ಇದೆ, ಇದನ್ನ ಯಾಕೆ ವ್ಯಾಲ್ಯೂ ಎಡಿಷನ್ ಮಾಡಬಾರ್ದು ನಾವು ಅಂತ ಹೇಳಿ ಅವ್ರಿಗೆ ಎಜುಕೇಟ್ ಮಾಡೋಕ್ಕೆ ಶುರು ಮಾಡಿ. ಎಲ್ಲರೂ ಎಂಟರ್ಪ್ರಿನರ್ಸೇ ಇದ್ರು, ನಾನೇನು ಹೊಸದೇನು ಸೃಷ್ಟಿ ಹಾಕಿಲ್ಲ ಯಾವುದು. ಅವರನ್ನು ಸ್ವಲ್ಪ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಶುರು ಮಾಡಿದೆ ನಾನು. ಅವರಿಗೆ ಮೆಂಟಲಿ ಟರ್ನ್ ಮಾಡೋಕ್ಕೆ ಶುರು ಮಾಡಿದೆ. ನೀವು ಎಂಟ್ರಪ್ರಿನರ್ಸು, ಸ್ವಾಭಿಮಾನಿಗಳು, ಎಂಟ್ರಪ್ರಿನರ್ಸು ಸ್ಟಾರ್ಟಪ್ ಅಂತ ಹೇಳಿದ್ರೆ ದೊಡ್ಡ ಸಕ್ಸಸ್ ಆಗಿ ದೊಡ್ಡ ದೊಡ್ಡ ಬಂಗ್ಲೆ ಕಾರ್ ಇಟ್ಕೊಂಡವ್ರು ಮಾತ್ರ ಅಲ್ಲ, ನಾವೆಲ್ಲರೂ ಎಂಟ್ರಪ್ರಿನರ್ಸು ಅಂತ ಹೇಳಿ. ಸೊ ನಾನು ಈ ಜಾಗ ಹುಡ್ಕೊಂಡೆ, ಈ ಜಾಗದಲ್ಲಿ ನಾನೇನಾದರೂ ಮಾಡಲೇಬೇಕು, ನಮ್ಮ ದೇಶಕ್ಕೊಂದು ಅಳಿಲು ಸೇವೆ ಮಾಡಬೇಕು ಅಂತ ನಾನು ಶುರು ಮಾಡಿದೆ. ಈಗ ನಾನು ಸಕ್ಸಸ್ಫುಲಿ ಹೇಳ್ತೀನಿ, ಒಂದು ಏನಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ಮು ಸರಿ ಲೆಕ್ಕ ಇಟ್ಕೊಂಡಿಲ್ಲ, 5,000 ಅಟ್ಲೀಸ್ಟ್ ನನ್ನಿಂದ ಎಂಟ್ರಪ್ರಿನರ್ಸ್ ಕನ್ವರ್ಟ್ ಆದವರು ದೊಡ್ಡ ದೊಡ್ಡ ಕಾಮನ್ ಫೆಸಿಲಿಟಿ ಮಾಡಿಕೊಂಡು ನಮ್ಮ ಸ್ಟೇಟಲ್ಲಿ ಎಕ್ಸ್ಪೋರ್ಟ್ ವ್ಯವಹಾರ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ ಈ MSME ಅಂತ ಹೇಳಿದ್ರೆ, ನೀವೆಲ್ಲರೂ MSMEನೇ ಆಗ್ತೀರಿ, ಸಣ್ಣ ಸಣ್ಣ ವ್ಯವಹಾರ ಮಾಡ್ತಾ ಇರ್ತೀರಿ, ಊರಲ್ಲಿ ಏನೋ ಬೆಳೀತಾ ಇರ್ತೀರಿ, ಭತ್ತ ಬೆಳೆದ್ರಿ, ಶೇಂಗಾ ಬೆಳೆದ್ರಿ, ಅದನ್ನು ಡಿಕಾಟಿಕೇಟ್ ಮಾಡಿದ್ರಿ, ಶೇಂಗಾನ ಮಾರ್ವಾಡಿಗೆ ಮಾರ್ಬಿಡ್ತೀರಿ. ನೀವು ಅದು ಏನು ಒಂದು ಸ್ಟೆಪ್ ಕೆಲಸ ಮಾಡಿದ್ರೋ ಮಿಷನ್ ಹಾಕ್ಕೊಂಡು ನೀವು MSMEಸೇ, ನೀವು ಟ್ರೇಡರ್ಸ್ ಕೂಡ MSMEಸೇ. ಈಗ ಏನು ಮಾಡಬೇಕು, ಅದನ್ನು ವ್ಯಾಲ್ಯೂ ಎಡಿಷನ್ ಮಾಡಬೇಕು, ಒಳ್ಳೊಳ್ಳೆ ಪ್ಯಾಕಿಂಗ್ ಮಾಡಬೇಕು. ಆವಾಗ ಯಾರೋ ತಗೊಂಡು ಹೋಗಿ ಮಾರುವಂಥದ್ದನ್ನು ನಾವೇ ಇಲ್ಲಿ ಸಿಸ್ಟಮಿಂದ ದುಡ್ಡು ಮಾಡ್ಬೋದು ಅನ್ನೋ ಒಂದು ಸಿಸ್ಟಮನ್ನು ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಸಕ್ಸಸ್ಫುಲ್ಲಾಗಿ ಒಂದು ಕಾರವಾರ ಡಿಸ್ಟ್ರಿಕ್ಟಲ್ಲಿ ವೆಸ್ಟರ್ನ್ ಘಾಟ್ ಕುಮಟಾ ಅಂತೇಳಿ ಒಂದು ಊರಲ್ಲಿ ಸಣ್ಣ ಮುರೂರು ಅಂತ ಒಂದು ಹಳ್ಳಿ, ಫಾರೆಸ್ಟ್ ಒಳಗಡೆ, ಅಲ್ಲಿ 15 ಕೋಟಿ ಸೆಂಟ್ರಲ್ ಗೌರ್ಮೆಂಟಿಂದ ತಗೊಂಬಂದು ಇವತ್ತು ಅಲ್ಲಿ 1,000 ಹೆಂಗಸರ ಎಂಟ್ರಪ್ರಿನರ್ಸ್ ಇದ್ದಾರೆ. ಅವ್ರು ಏನು ಒಂದು ಕ್ಯಾಶುನ ಕಟ್ ಮಾಡ್ತಾ ಇದ್ರು, ಕೈಯೆಲ್ಲ ಗಲೀಜಾಗ್ತಾ ಇತ್ತು, ಅವ್ರದ್ದು ಕೈ ಗಲೀಜ್ ಅಂದರೆ ಓಕೆ, ಅದೇನು ಸೊನೆಯಿಂದ ತುಂಬ ಎಫೆಕ್ಟ್ ಆಗ್ತಾ ಇತ್ತು, ಕೈಯೆಲ್ಲ ಸುಟ್ಟು ಹೋಗ್ತಾ ಇತ್ತು ಆ ಸೊನೆಯಿಂದ. ಆ ಒಂದು ಕಟ್ ಮಾಡ್ಬೇಕಾದ್ರೆ ಪೆಡ್ಲು ದಿನಕ್ಕೆ 10,000 ಸತಿ ತುಳಿತಾ ಇದ್ರು ಒಂದೊಂದು ಹೆಂಗಸರು. ಸೊ ಅವರೆಲ್ಲರೂ ಪಾಕೆಟ್ ಮನಿಗೆ ಅದೇ ಇತ್ತು. ಫಿಶಿಂಗ್ ಸೀಸನಲ್ಲಿ ಫಿಶಿಂಗ್ ಮಾಡ್ತಾ ಇದ್ರು ಅವರು, ನಾನ್ ಫಿಶಿಂಗ್ ಸೀಸನಲ್ಲಿ ಈ ಕ್ಯಾಶು ಮಾಡ್ತಾಯಿದ್ರು ಎಲ್ಲ ಹೆಂಗಸರು. ಈಗ ಅವರಿಗೆ ಸಿಸ್ಟಮೆಟಿಕ್ ಆಗಿ ಒಳ್ಳೆ ಕಟ್ಟಿಂಗು ಮತ್ತು ಇದು ಸ್ಕಿನ್ ಪೀಲಿಂಗ್ ಸೆಂಟರ್ಗಳು ಮತ್ತು ಪ್ಯಾಕಿಂಗು ಎಲ್ಲ ಆಗಿದೆ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕಾಲೇಜಿಗೆ ಹೋಗೋ ಹೆಣ್ಮಕ್ಳು ಯಾರೂ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳೋದಿಲ್ಲ, ಅವರೇ ಪಾಕೆಟ್ ಮನಿ ಕಾಲೇಜ್ ಫೀಸು ದುಡ್ಕೊತಾರೆ, ಎಲ್ಲ ಸ್ಕೂಟಿ ಹಿಡ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡೇ ಇದ್ದಾರೆ. ಇದು ನನಗೆ ಸಕ್ಸಸ್ ಸ್ಟೋರಿ ಅನಿಸುತ್ತೆ. ಈ ತಿಂಗಳಿಂದ ಇನ್ನೊಂದು ಹೇಳ್ತೀನಿ, ನವಂಬರ್ 10ನೇ ತಾರೀಕು ಸೆಂಟ್ರಲ್ ಗೌರ್ಮೆಂಟಿಂದು MSMEದು ಒಂದು ಮೀಟಿಂಗ್ ಆಯಿತು. ಹೊಸ ಮಿನಿಸ್ಟ್ರು ಬಂದ ಮೇಲೆ ಫಸ್ಟ್ ಟೈಮ್ ಮೀಟಿಂಗ್ ಆಯಿತು ಸರ್. ಅದರಲ್ಲಿ ಇಲ್ಲಿಂದ ಯಾರು ಬಾಗಲಕೋಟೆ ಡಿಸ್ಟಿಕ್ ಅವ್ರು ಯಾರಿದ್ದೀರಿ ಇಲ್ಲಿ? ಹಾಂ, ಬಾಗಲಕೋಟೆ ಜಮಖಂಡಿ ತಾಲೂಕಿನ ಕನ್ನೋಳಿ ಅಂತ ಹಳ್ಳಿಯಲ್ಲಿ ಇದ್ರ ಟೈಮಿಗೆಲ್ಲ ಬಂದರು ತುಂಬ ಜನ ಫಾರ್ಮರ್ಸ್. ಅವರೆಲ್ಲ ಫಾರ್ಮರ್ಸ್ ಏನು ಮಾಡ್ತಾಯಿದ್ರು, ಜೋಳ ಬೆಳೆದ್ಬಿಟ್ಟು ಅದನ್ನು ಹಂಗಂಗೆ ಮಾರ್ತಾಯಿದ್ರು. ಅದು ಮಾರೋಕ್ಕೂ ಆಗಿಲ್ಲ ಪಾಪ, ಈ ಕೊರೋನಾ ಟೈಮಲ್ಲಿ ಎಲ್ಲ ಕೊಳತೋಯ್ತು, ಹಾಳಾಯಿತು, ಗೋವಿಗೂ ಕೊಡೋಕ್ಕಾಗಿಲ್ಲ, ಆ ಥರ ಸ್ಥಿತಿ ಬಂತು. ಅವರೆಲ್ಲ ಬಂದು ಕಾರ್ಗಿಲ್ ಅಂತ ದೊಡ್ಡ ಕಂಪ್ನಿ ಇದೆ ಮೇಡಮ್, ಅವರೆಲ್ಲ ಅದರಿಂದ ಸ್ಟಾರ್ಚ್ ಮಾಡ್ತಾ ಇದ್ದಾರೆ, ನಮಗೂ ಏನಾದರೂ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತೇಳಿ ಸುಮಾರು ಒಂದು 200 ಜನ ರೈತರು ಬಂದರು. ನಾನು ಹೇಳಿದೆ, ನೀವೆಲ್ಲ ರೈತರಲ್ಲ, ನೀವೆಲ್ಲ ಎಂಟ್ರಪ್ರಿನರ್ಸು, ಅವರಿಗೆಲ್ಲ ಪ್ರಮೋಟ್ ಮಾಡಿದೆ. ನಾನು ಪ್ರಮೋಟ್ ಮಾಡಿ ಏನು ಮಾಡ್ಬೋದು ಅಂತ ಮಾಡಿದ್ವಿ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬ್ರೇಕ್ಫಾಸ್ಟ್ ಸೀರಿಯಲ್ ಕಂಪ್ನಿ ಆಗ್ತಾ ಇದೆ ಕನ್ನೋಳಿ ಅನ್ನೋ ವಿಲೇಜಲ್ಲಿ. ಈಗ 20 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು. ಸೊ ಇನ್ನಿಂದ ಯಾರು ರೈತರು ಕೂಡ ಅಲ್ಲಿ ಬೇರೆ ಕಡೆ ಅದು ಮಾರ್ಕೊಳ್ಳೋದಿಲ್ಲ, ಎಲ್ಲ ಅಲ್ಲಿ ಹೋಗ್ತಾರೆ. ಇದು ಕಾಮನ್ ಫೆಸಿಲಿಟಿ ಸೆಂಟರ್, ಇದು ಒಬ್ಬರು ಓನರ್ ಆಗಿರೋದಿಲ್ಲ, ಎಲ್ಲರೂ ಓನರ್ ಆಗಿರ್ತಾರೆ. ಈ ಕಾಮನ್ ಫೆಸಿಲಿಟಿ ಸೆಂಟ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಬರ್ತಾರೆ, ಅವ್ರ ಬೆಳೆನೆಲ್ಲ ಬರ್ತಾರೆ, ಕೆಲವರು ಗ್ರಿಡ್ಸ್ ಮಾಡಿ ಮಾರ್ತಾರೆ, ಕೆಲವರು ಅದನ್ನು ಪ್ರೆಸ್ ಮಾಡಿಬಿಟ್ರೆ ಬ್ರೇಕ್ಫಾಸ್ಟ್ ಸೀರಿಯಲ್ ಆಯಿತು, ಇನ್ನು ಕೆಲವರು ಫ್ಲೇವರ್ ಮಾಡ್ತಾರೆ. ಎಲ್ಲ ಟೆಕ್ನಾಲಜಿ ತಂದಿದ್ದೀವಿ, R&D ಸೆಂಟರ್ ತರ್ತಾ ಇದ್ದೀವಿ. ಎಲ್ಲ ಈಗ ಸ್ಯಾಂಕ್ಷನ್ ಆಗಿದೆ ಅಷ್ಟೇ, ಇನ್ನು 6 ತಿಂಗಳಲ್ಲಿ ಓಪನಿಂಗ್ ಸೆರೆಮನಿ ಆಗುತ್ತೆ. ತುಂಬ ಸಂತೋಷ ಮೇಡಮ್. ಸರ್, ಇನ್ನೊಂದು ಪ್ರಶ್ನೆ. ನೀವು ಸ್ಟ್ಯಾಂಡಪ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಮುದ್ರಾ ಎಲ್ಲ ಹೇಳಿದ್ರಿ. ಈ ಯೋಜನೆಗಳಲ್ಲಿ ವಿಶೇಷವಾಗಿ ಇಲ್ಲಿ ವಿಮೆನ್ ಆಂಟ್ರಪ್ರಿನರ್ಸೇ ಇರೋದ್ರಿಂದ ವಿಮೆನ್ನಿಗೇನು ಸ್ಪೆಷಲ್ ಫೆಸಿಲಿಟೀಸ್ ಇದೆ? ಎಸ್ ಮೇಡಮ್, ಸ್ಟ್ಯಾಂಡಪ್ ಸ್ಕೀಮ್ ಇಸ್ ಸ್ಪೆಷಲಿ ಫಾರ್ ವಿಮೆನ್. ಈಗ ಫಾರ್ ಎಕ್ಸಾಂಪಲ್ ಅವರು ವಾಸವಿ ಮೇಡಮ್ ಒಂದು ಅದು ಕೇಸ್ ಸ್ಟಡಿನೇ ತೊಗೊಳ್ಳೋಣ. ಈಗ 6 lakhs ಅಂದ್ಕೊಳ್ಳಿ, ಫಾರ್ ಪ್ರಾಜೆಕ್ಟ್ ಕಾಸ್ಟ್ ನೀವು ಎಸ್ಟಿಮೇಟ್ ಮಾಡಿರೋದು 6 lakh ಅಂದ್ಕೊಂಡ್ರೆ, ಅದರಲ್ಲಿ ಜಸ್ಟ್ 5% ಅಂದರೆ 30,000. ಎಸ್, 30,000 ಮಾತ್ರ ಪ್ರಮೋಟರ್ ಕೊಟ್ಟರೆ ಸಾಕು. ಮಿಕ್ಕದು ಗೌರ್ಮೆಂಟ್ ಸಬ್ಸಿಡೀಸ್ ಮಾಡ್ತಾಯಿದೆ. ಬ್ಯಾಲೆನ್ಸ್ ಸಬ್ಸಿಡಿ ಬಿಟ್ಟು ಮಿಕ್ಕದು ಬ್ಯಾಂಕ್ ವಿಲ್ ಫಿನಾನ್ಸ್. ಸೊ ಈಸಿ, ಜಸ್ಟ್ ನಿಮಗೆ ಒಂದು ಅದು ಐಡಿಯಾ ಆ್ಯಂಡ್ ಇಫ್ ಯುವರ್ ಟೈಮ್, ನಿಮ್ಮದು ಟೈಮು ಐಡಿಯಾ ಇದ್ದರೆ ಸಾಕು. ನಾವು ಪ್ರಾಜೆಕ್ಟ್ ಕೊಡಬೇಕು, ಪ್ರಾಜೆಕ್ಟ್ ರಿಪೋರ್ಟ್. ಈಗ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ನನಗೆ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ವಿಲ್ ಆಲ್ಸೋ ಹೆಲ್ಪ್ ಯು. ಈಗ ನಮ್ಮ ಹತ್ರ ಇರೋ ಆಡಿಟರ್ಸ್ನ
ನಾವು ನಿಮಗೆ ಹೆಲ್ಪ್ಗೆ ನೀವು ತೊಗೋಬೋದು. ಅಂದರೆ ಎಷ್ಟು ನಿಮಗೆ ಪ್ಲ್ಯಾಂಟ್ ಮೆಷಿನರಿ ವಾಟ್ ಆ್ಯಂಡ್ ಆಲ್ ರೆಕ್ವೈರ್ಡ್, ವಾಟ್ ಇಸ್ ದ ಕಾಸ್ಟ್ ಆಫ್ ದ ಮೆಷಿನರೀಸ್ ಪ್ಲ್ಯಾಂಟ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಆಗುತ್ತೆ. ಅದರಿಂದ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ಜಸ್ಟ್ 5% ಮಾತ್ರ ಪ್ರೊಮೋಟರ್ಸ್ದು ಮನಿ, ಮಿಕ್ಕದು ಗೌರ್ಮೆಂಟ್ ಇಸ್ ಸಬ್ಸಿಡೈಸಿಂಗ್. ದಟ್ ಇಸ್ ವಾಟ್ ಬ್ಯೂಟಿ ಆಫ್ ದಿಸ್, ಬಿಕಾಸ್ ಗೌರ್ಮೆಂಟ್ ವಾಂಟ್ ಟು ಎನ್ಕರೇಜ್ ಆಂಟ್ರಪ್ರನರ್ಸ್. ನಾವು ಈಗ ಅವರು ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ ಜಾಸ್ತಿ ಬರಬೇಕು ಅಂತ ಇಂಟ್ರೆಸ್ಟಲ್ಲಿ ಗೌರ್ಮೆಂಟ್ ಇದ್ದಾರೆ. ಸೊ ದಿಸ್ ಇಸ್ ರೈಟ್ ಟೈಮ್ ಟು ಟೇಕ್ ಡೆಸಿಷನ್ ಆ್ಯಂಡ್ ಮೂವ್ ಆನ್. ಮೇಡಮ್, ಇನ್ನೊಂದು ಪ್ರಶ್ನೆ ಸರ್. ಸಿಗತ್ತೆ ಸರ್, ಸಿಗತ್ತೆ ಸರ್. ಇಲ್ಲ, GST ಓನ್ಲಿ 40 crore ಮೇಲೆ ಬಿಸ್ನೆಸ್ ಮಾಡೋ ಕಂಪನೀಸ್ಗೆ ಮಾತ್ರ. ಇದಕ್ಕೆ ಜಸ್ಟ್ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ ಪೋರ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ ರಿಜಿಸ್ಟ್ರೇಷನ್ ನಂಬರ್ ಮ್ಯಾಂಡೇಟ್ರಿ. ಇಲ್ಲ, ಮೊದಲೇ SSI ಪ್ರತಿ ವರ್ಷ ರಿನ್ಯೂ ಮಾಡಿ ಅದನ್ನ ಈಗ ಉದ್ಯಮ ಅಂತ ಮಾಡಿದ್ದಾರೆ ಅಷ್ಟೇ. ಅದಕ್ಕೇನು ಎಕ್ಸ್ಪೈರಿ? ನ್ಯೂ ಫಸ್ಟ್ ಉದ್ಯಮ್ ಆಧಾರ್ ಅಂತ ಇತ್ತು, ಈಗ ನ್ಯೂ ಒನ್ ಇಸ್ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್, ಅದು ಮ್ಯಾಂಡೇಟ್ರಿ. ಪ್ರಶ್ನೆ ಕೇಳೋರು ದಯವಿಟ್ಟು ಎದ್ದು ನಿಂತ್ಕೊಂಡ್ರೆ ಇಲ್ಲ, ಯಾರು GST number is not mandatory. ಸರ್, ಅದರಲ್ಲಿ 2 ಕ್ಯಾಟಗರಿ ಇದೆ. ನೀವು ಸ್ಟಾರ್ಟ್ಅಪ್ ಈಗ ಸ್ಟಾರ್ಟ್ ಮಾಡಿದಿರಿ ಅಂತ ಹೇಳಿದ್ರೆ ಮ್ಯಾಂಡೇಟ್ರಿ ಇಲ್ಲ ಉದ್ಯಮಿಗೆ GST. ಅದೇ ನೀವೇನಾದ್ರು ಸ್ಟಾರ್ಟ್ ಮಾಡಿ 6 month ಆಗೋಗಿದೆ ಅಂತ ಹೇಳಿದ್ರೆ GST ಕೇಳತ್ತೆ. ಪ್ಯಾನ್ ಬೇಕಾಗುತ್ತೆ. ಹಾಂ, ಬೇಕಾಗುತ್ತೆ. ಮೇಡಮ್, ನಾನು ಒಂದು 5 years ಬ್ಯಾಕ್ ಸ್ಟಾರ್ಟಪ್ ಕಂಪ್ನಿ, ಯಾವಾಗ ಸ್ಟಾರ್ಟಪ್ ಪ್ರೋಗ್ರಾಮ್ ಬಂತು ಅವಾಗಲೇ ಕ್ವಿಟ್ ಮಾಡಿ ನಾನು ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್. ಇಟ್ಸ್ ಬೀನ್ 5 years. ನನ್ನ ಜನರಲ್ ಕ್ವಶನ್, ನಾಟ್ ಅ ಇಂಡಿವಿಜುವಲ್ ಕ್ವಶನ್. ಇಲ್ಲಿ ಐ ಥಿಂಕ್ ಜಸ್ಟ್ 1 minute ತಗೊಳ್ತೀನಿ, ಜಸ್ಟ್ ಯಾಕೆಂದರೆ ಇಟ್ಸ್ ಕಾಮನ್ ಕ್ವಶನ್ಸ್ ಟು ಆಲ್ ಇರುತ್ತೆ, ಅದಕ್ಕೋಸ್ಕರ. ಈ MSME ಸೆಕ್ಟರ್ ಅಥವಾ ಯಾವುದೇ ಇದು ಬಂದರೂ, ಅಗ್ರಿಕಲ್ಚರ್ ಆದರೆ ಅದು ಒಂದು ಪಾರ್ಟ್ ಆಯಿತು, ದೇ ಗೆಟ್ ಲಾಟ್ ಆಫ್ ಬೆನಿಫಿಟ್ಸ್ ಬಿಕಾಸ್ ಅವ್ರ ಹತ್ರ ಖಾತೆ ಕಂದಾಯ ಎಲ್ಲ ಇರುತ್ತೆ. ಇಂಡಿವಿಜುವಲ್ ಹೋದಾಗ ಯಾವಾಗ ಈಗ 6 lakhs ಅಂದರೆ 30% ಮಾತ್ರ ಪ್ರಮೋಟರ್ ಹಾಕಬೇಕು ಅಂತಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇಂಡಿವಿಜುವಲ್ ಹೋದಾಗ ಕೊಲ್ಯಾಟ್ರಲ್ಸ್ ಏನೇನು ಕೊಡಬೇಕಾಗತ್ತೆ ಅವರು. ಆ್ಯಂಡ್ ಫಸ್ಟ್ ಥಿಂಗ್ ಕೊಲ್ಯಾಟ್ರಲ್ ಆಯಿತು, ಅದು ಅಪ್ಪರ್ ಲಿಮಿಟ್ ಎಷ್ಟು, ಈಗ 6 lakhs ಅಂತಾರೆ. ಸೊ ನಾನು ಬಿಲಾಂಗ್ಸ್ ಟು ಅ ಕನ್ಸ್ಟ್ರಕ್ಷನ್ ಫರ್ಮ್. ನಂದು ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಇಟ್ ವಿಲ್ ಬಿ ಮಿನಿಮಮ್ 30 to 40 lakhs ನಾನು ಹೊರಗೆ ಬರಬೇಕು ಅಂದರೆ. ಆವಾಗ ಕೊಲ್ಯಾಟ್ರಲ್ ಏನು ಕೊಡಬೇಕಾಗತ್ತೆ? ನ್ಯಾಷನಲೈಸ್ ಬ್ಯಾಂಕ್ಸ್ಗಳು 3 years IT ರಿಟರ್ನ್ಸ್ ಕೇಳ್ತಾರೆ, ನಿಮ್ಗೆ ಏನೇ ಲೋನ್ ಸ್ಯಾಂಕ್ಷನ್ ಕೊಡಬೇಕು ಆರ್ ನಿಮಗೆ ಕೊಲ್ಯಾಟ್ರಲ್ ಕೊಡಬೇಕು ಅಂದರೆ. ಕೊಲ್ಯಾಟ್ರಲ್ ಅಂದರೆ ಸ್ಟಾರ್ಟಪ್ ಅಂದರೆ ಮನೇಲಿ ಯಾರೋ ಕೊಲ್ಯಾಟ್ರಲ್ ಕೊಡೋಲ್ಲ, ಮನೇಲಿ ಯಾರೋ ಇದು ಮಾಡೋಕ್ಕೆ ಕೊಡೋದು ಇಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್, ಬ್ಯಾಂಕ್ ಅವ್ರು ಅದನ್ನ ನ್ಯಾಷನಲೈಸ್ ಬ್ಯಾಂಕಲ್ಲಂತೂ ತುಂಬ ಕಷ್ಟ ಆಗುತ್ತೆ, ಟು ಬಿ ವೆರಿ ಫ್ರ್ಯಾಂಕ್, ನಾಟ್ ಟು ಡಿಮೋಟಿವೇಟ್. ಪ್ರೈವೇಟ್ ಬ್ಯಾಂಕ್ಸ್ಗಳಾದರೆ ಇಂಟ್ರೆಸ್ಟ್ ರೇಟ್ ನಿಮಗೆ 15 to 16% ಆಗುತ್ತೆ. ಕಮಿಂಗ್ ಟು ದಿ ಪ್ರಾಫಿಟ್ ಪಾರ್ಟ್, ನೀವೆಲ್ಲ ಮುಗಿಸಿ ನೀವು ಪ್ರಾಫಿಟಿಗೆ ಬಂದಾಗ ದೇರ್ ಆರ್ ಸ್ಕೀಮ್ಸ್. ಮೇಡಮ್, ಗೌರ್ಮೆಂಟ್ ಸ್ಕೀಮ್ ಆರ್ ಎಕ್ಸಲೆಂಟ್ಸ್. ಬಟ್ ಪ್ರಾಬ್ಲಮ್ ಏನಾಗ್ತಿದೆ, ನಮ್ಮ ಡೌನ್ ದಿ ಲೈನ್ ಬಂದಾಗ ಅದು ತುಂಬ ಆ ಇಂಪ್ಲಿಮೆಂಟೇಷನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಮೇ ಬಿ ತುಂಬ ಜನಕ್ಕೆ ಗೊತ್ತೂ ಇರೋಲ್ಲ. ಸೆಕ್ಷನ್ 80C ನೀವು ಯಾವುದು ಕ್ಲೈಮ್ ಕೇಳ್ತಿರೋ ಪ್ರಾಫಿಟಲ್ಲಿ, ದೆನ್ 54, 56C ಏನು ಪ್ರಾಫಿಟ್ ನೀವು ಇದು ಮಾಡ್ತಿರಲ್ಲ, ಅವರಿಗೆ GST 18% ಬೀಳುತ್ತೆ, ಈ ಪ್ರಾಫಿಟಲ್ಲಿ 30% ಬೀಳುತ್ತೆ. ಸೊ ಈ ಥರ ಆದಾಗ ಸ್ಟಾರ್ಟಪ್ ಉದ್ಯಮಗಳಿಗೆ ಏನು ಪ್ರಾಫಿಟ್ ಅಂತ ತೋರಿಸ್ತೀವಲ್ಲ, ಅವ್ರು ಇಂಟೆನ್ಷನಲ್ಲಿ ತೋರಿಸಲ್ಲ ಒಂದು ಕೇಸು. ಇಲ್ಲಾಂದರೆ ತೋರಿಸಿರೋ ಅವ್ರಿಗೆ ಏನು ಪ್ರಾಫಿಟ್ ಬಂದಿರುತ್ತೋ ಅದರಲ್ಲಿ ಪಾರ್ಟ್ ಆಫ್ ದಿ ಅಮೌಂಟ್ ನಿಮಗೆ ಟ್ಯಾಕ್ಸಲ್ಲೇ ಹೋಗಿಬಿಡುತ್ತೆ. ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಇದೆಯಾ? ಆ್ಯಂಡ್ 2 ಕ್ವಶನ್ ಹೇಳಿದ್ದೀನಿ ನಾನು, ಒಂದು ಪ್ರಾಫಿಟ್ ಬಂದ ಮೇಲೆ ಒಂದು ಲೋನ್ ಕೊಲ್ಯಾಟ್ರಲ್ಸ್, ಇದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ? ಆ್ಯಂಡ್ ಚಕ್ರವರ್ತಿ ಸರಿಗೆ ನಂದು ತುಂಬ ಧನ್ಯವಾದಗಳು ಸರ್, ಈ ಪ್ರೋಗ್ರಾಮ್ ಅರೇಂಜ್ ಮಾಡಿರೋದಕ್ಕೆ. ಆ್ಯಂಡ್ ಇದಕ್ಕೆ ಥ್ಯಾಂಕ್ ಯು ಮೇಡಮ್. ನಾನು ಇದು ಆನ್ಸರ್ ಎಕ್ಸ್ಪೆಕ್ಟ್. ಸರ್, ಲೋನ್ ಕೊಲ್ಯಾಟ್ರಲ್ ಅಂದರೆ ಅಪ್ ಟು 2 crores. For MSME, there is no collateral because government has given on CGT MSC, ಅಂದರೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೀಡಿಯಮ್ ಸ್ಮಾಲ್ ಎಂಟರ್ಪ್ರೈಸಸ್. ಅದು ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಥರ ನಾವು ನಿಮ್ಮ ಸ್ಯಾಂಕ್ಷನ್ ಅಮೌಂಟಲ್ಲಿ ಡೆಬಿಟ್ ಮಾಡ್ತೀವಿ. ದಟ್ ಈಸ್ ಗಿವನ್ ಬೈ RBI. ಅದು ಎಷ್ಟು ಪ್ರೀಮಿಯಮ್ ಅಂತ. ಸೊ ಯುವರ್ ಈವನ್ ದೋ ಇನ್ ವರ್ಸ್ಟ್ ಕೇಸ್ ಸಿನಾರಿಯೋ, ಇಫ್ ಪ್ರಮೋಟರ್ ನಾಟ್ ಏಬಲ್ ಟು ಪೇ ದ ಲೋನ್, ಇಫ್ ಇಟ್ ಇಸ್ ಸ್ಲಿಪ್ಪಿಂಗ್ ಟು NPA, ದಟ್ ಕ್ರೆಡಿಟ್ ಇನ್ಶೂರೆನ್ಸ್ ಕಂಪನಿ ವಿಲ್ ಕವರ್ ದ ರಿಸ್ಕ್. ಫಾರ್ 2 crores-ಗೆ 3 years IT ರಿಟರ್ನ್ಸ್ ಮ್ಯಾಂಡೇಟ್ರಿ ಇರುತ್ತಾ? ಇನ್ ಕೇಸ್ ಎಸ್ ಸರ್, ಮ್ಯಾಂಡೇಟ್ರಿ ಅಂದರೆ ದೆನ್ ಇನಿಷಿಯಲ್ ಸ್ಟಾರ್ಟಪ್ ಪರ್ಸನ್ ಕೆನಾಟ್ ಕ್ಲೇಮ್ ಫಾರ್ 2 crore or 1 crore, ಮೇ ಬಿ more than 10 lakhs. ಸೊ ಪ್ಲೀಸ್ ಸ್ಪೆಸಿಫೈ ವಾಟ್ ಈಸ್ ದ ಮಿನಿಮಮ್ ಲೋನ್ ಹಿ ಕ್ಯಾನ್ ಅವೈಲ್ ಟು ಸ್ಟಾರ್ಟ್ ಹಿಸ್ ಬಿಸ್ನೆಸ್. ಏನಾಗುತ್ತೆ ಅಂದರೆ, ನಾವು ತುಂಬ ಲಾರ್ಜರ್ ಪಿಕ್ಚರ್ ತೋರಿಸಿದಾಗ
ಜನರಲಿ ಏನಾಗುತ್ತೆ ಜನಕ್ಕೆ ಅದು ಸಿಂಕ್ ಇನ್ ಆಗಲ್ಲ ಅಷ್ಟೊಂದು. ಐಮ್ ಜಸ್ಟ್ ಟೆಲಿಂಗ್ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾನು ಹೇಳ್ತಿರೋದು. ಐಮ್ ನಾಟ್ ಟೆಲಿಂಗ್ ಎನಿಥಿಂಗ್ ಎಸ್ ಡಿಮೋಟಿವೇಟ್. ಮಿನಿಮಮ್ ಒಬ್ಬ ಸ್ಟಾರ್ಟಪ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಈ ವಿತೌಟ್ ಕೊಲ್ಯಾಟ್ರಲ್ ಸ್ಕೀಮಲ್ಲಿ ಮಿನಿಮಮ್ ಅಮೌಂಟ್ ಅವನಿಗೆ ಲೋನ್ ಎಷ್ಟು ಸಿಗ್ಬೋದು. 2 crore ಅಂದರೆ ನಿಮಗೆ ಏನು ಗೈಡ್ಲೈನ್ಸ್ ಅಂದರೆ ಮಿನಿಮಮ್ ಯು ಶುಡ್ ಕಂಪ್ಲೀಟ್ 3 years ನೀವು IT ರಿಟರ್ನ್ಸ್ ಮಾಡಿರಬೇಕು, ಅವಾಗ ಮಾತ್ರ ನಿಮಗೆ ಆ ಸ್ಕೀಮ್ ಸಿಗುತ್ತೆ ಅಂತ. ಇಫ್ ಐ ಆಮ್ ಕರೆಕ್ಟ್, ಮೈ ಅಂಡರ್ಸ್ಟ್ಯಾಂಡಿಂಗ್. I'll clear it out. Because in Mudra Yojana, there is 3 stages, sir. Sishu, Kishore, Tarun. ಈಗ ಶಿಶು ಅಂದರೆ ಈಗ ಇನಿಷಿಯೇಟ್ ಜಸ್ಟ್ ಇಯರ್ಲಿ ಸ್ಟೇಜಲ್ಲಿ ಇರೋರು, ಗ್ರೀನ್ ಫೀಲ್ಡ್ ಅಂತೀವಿ. ಸೊ ಅವ್ರಿಗೆ ಮ್ಯಾಕ್ಸಿಮಮ್ ಫಸ್ಟ್ ಸ್ಟೇಜಲ್ಲಿ ಸಿಗೋದು 50,000. ಓನ್ಲಿ ಆಫ್ಟರ್ 1 year ಅವರು ಕಿಶೋರ್ಗೆ ಬರ್ತಾರೆ, ಆವಾಗ 5 lakhs. ಆಫ್ಟರ್ 2 years ಆಫ್ ಗುಡ್ ಕ್ರೆಡಿಟ್ ಹಿಸ್ಟ್ರಿ ಆ್ಯಂಡ್ ಕ್ರೆಡಿಟ್ ರೆಕಾರ್ಡ್ 10 lakhs ಸಿಗುತ್ತೆ. ಅದಾದಮೇಲೆ 2 crore, 5 crore. ಈಗ ಫಾರ್ ಎಕ್ಸಾಂಪಲ್ ಇನ್ ಅವರ್ ಬ್ರಾಂಚ್ ಇಟ್ ಸೆಲ್ಫ್ ಬಿಡದಿ, ಕನಕಪುರ, ರಾಮನಗರ ಡಿಸ್ಟ್ರಿಕ್ಟಲ್ಲಿ ನೀವು ನೋಡಿದ್ರೆ ಲಾಸ್ಟ್ 10 years ಜಸ್ಟ್ ಸ್ಕ್ರ್ಯಾಚಲ್ಲಿ ಶುರು ಮಾಡಿರೋರು, ಜಸ್ಟ್ 3 lakhs ಆ ಥರ ಶುರು ಮಾಡಿರೋ ಬಿಸ್ನೆಸ್ಗಳು ಎಷ್ಟೊಂದು ಇವಾಗ 5 crore, 6 crore ಅಂತ ಇದೆ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಥಿಂಗ್ಸ್ ಇರುತ್ತೆ, ಬಟ್ ಒನ್ಸ್ I know, sir. I started with 30,000. Today my turnover is 3 crore. Just to motivate and ಅವ್ರಿಗೆ ಏನು ರಿಯಾಲಿಟಿ ಸೆಕ್ಟರ್ ಏನಿದೆ ಅಂತ ಹೇಳೋದಕ್ಕೋಸ್ಕರ ದಿಸ್ ಕ್ವಶನ್ ವಾಸ್ ನಥಿಂಗ್. ಐ ವಾಂಟ್ ದಟ್ ಆನ್ಸರ್ಸ್, ದಟ್ಸ್ ವೈ Thank you. ಗಿವನ್ ದಟ್ ಕ್ವೆಶ್ಚನ್. ಥ್ಯಾಂಕ್ ಯು ಸರ್. ಇನ್ಯಾರಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನಿಮ್ಮ ಪ್ರಶ್ನೆ ಆದಷ್ಟು ಶಾರ್ಟ್ ಆಗಿರಲಿ, ಯಾಕಂದರೆ ತುಂಬ ಜನ ಇದ್ದಾರೆ, ಬೇರೆಯವ್ರಿಗೂ ಅವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ. ಹಾಂ, ಮತ್ತು ಊಟದ ಅವಧಿಯಲ್ಲೂ ಸಿಗ್ತಾರೆ, ಅವಾಗ ನಾವು ವೈಯಕ್ತಿಕವಾಗಿ ನಮ್ಮದೇನು ಇಶ್ಯೂಸ್ ಇದೆ ಅದನ್ನು ಮಾತಾಡ್ಬೋದು. ಇಲ್ಲಿ ಮಾತಾಡಬೇಕಾದ್ರೆ ಏನು ವಿಷಯ ಇದೆ, ಪಾಯಿಂಟ್ ಟು ಪಾಯಿಂಟ್ ವಿಷಯನ ಮಾತ್ರ ಕೇಳೋಣ. ಮೇಡಮ್, ಮಂಜುನಾಥ್ ಅಂತ, ನಾನು ಮೈಸೂರಿಂದ ಬಂದಿದ್ದೀನಿ. ಸೊ ನಂದು ಒಂದು ಸ್ಮಾಲ್ ಸ್ಟಾರ್ಟಪ್ ಮಾಡಿದೆ ನಾನು. ಸ್ಟಾರ್ಟಿಂಗು ಒಂದು ಸಾತ್ವಿಕ್ ಒಂದು ಸೋಲಾರ್ ಬ್ರಾಂಚ್ ಅಂತ ಹೇಳ್ಬಿಟ್ಟು ಮಾಡಿದೆ. ಆ ಟೈಮಲ್ಲಿ ಒಂದು ಮುದ್ರಾ ಲೋನ್ಗೆ ಅಂತಂತ ಹೇಳ್ಬಿಟ್ಟು ಅಪ್ರೋಚ್ ಮಾಡಿದೆ ಬ್ಯಾಂಕಲ್ಲಿ. ಸೊ ಐ ವಾಸ್ ಎನ್ ಎಂಪ್ಲಾಯಿ ಆಫ್ ದಿ ಒಂದು ಕಂಪ್ನಿನಲ್ಲಿ ಎಂಪ್ಲಾಯಿ ಆಗಿದ್ದೆ. ಬಟ್ ಎಂಪ್ಲಾಯಿ ಆಗಿ ಎಷ್ಟು ದಿವಸ ಮುಂದುವರೆಯೋದು ಅಂತೇಳಿ ಒಂದು ಸ್ಟಾರ್ಟಪ್ ಮಾಡಿದ್ದು. ಸೊ ಬ್ಯಾಂಕಲ್ಲಿ ಅಪ್ರೋಚ್ ಮಾಡಿದಾಗ ಅವ್ರೇನಂತ ಹೇಳಿದ್ರು ಅಂತ ಹೇಳಿದ್ರೆ, ಸೊ ನಮ್ಮದು ಲಾಸ್ಟ್ 3 years IT ರಿಟರ್ನ್ಸು ಡೀಟೇಲ್ಸ್ ಎಲ್ಲ ಕೇಳಿದ್ರು. ಹೌದು. ಪ್ಲಸ್ ನಮ್ಮದು ಈಗ ಸ್ಟಾರ್ಟಪ್ ಮಾಡಬೇಕಾದಾಗ ನಾನೇನು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಮಾಡಿದೆ ಗೌರ್ಮೆಂಟಲ್ಲಿ, ಆ ಬ್ರ್ಯಾಂಡ್ದು ಡೀಟೇಲ್ಸ್ ಎಲ್ಲ ಕೊಟ್ಟೆ. ಸೊ ಅವರು ಕೇಳಿದ್ರು ಪ್ರಾಜೆಕ್ಟ್ ರಿಪೋರ್ಟ್ ತೊಗೊಂಬನ್ನಿ ಅಂತ. ಆಡಿಟರ್ ಹತ್ರ ಹೋದೆ, ಅವ್ರಿಗೆ ಒಂದು 5,000 ಕೊಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡಿ ಎಲ್ಲ ತಂದು ಕೊಟ್ಟೆ. ಬಟ್ ನಂದು IT ಹಿಸ್ಟ್ರಿನಲ್ಲಿ ಏನಿತ್ತು ಅಂದರೆ ಫಾರಮ್ 16 ಇತ್ತು. ಐ ಥಿಂಕ್ ಯು ಮೈಟ್ ಹವ್ ಗಾಟ್ ಪಾಯಿಂಟ್. ಫಾರಮ್ 16 ಅಂತ ಇದ್ದಾಗ ಅಂತೇನಾಯಿತು ಅಂತಂದರೆ 3 years ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಅಬ್ಜೆಕ್ಷನ್ ಆಯಿತು. ಏನಕ್ಕೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂದರೆ ಪ್ರೀವಿಯಸ್ 3 years IT ರಿಟರ್ನ್ ತೊಗೊಂಡಾಗ ಅದೇನಾಯ್ತು, ಫಾರಮ್ 16 ಅಂತ ಇದರಿಂದ ನೀವು ಬಿಸ್ನೆಸ್ ಮಾಡೋದಕ್ಕೆ ನಾವು ಲೋನ್ ಕೊಡೋಕ್ಕಾಗಲ್ಲ ಅಂದರು. ಬಿಕಾಸ್ ಮೈನ್ ಇಸ್ ನ್ಯೂ ಸ್ಟಾರ್ಟಪ್, ಬಿಸ್ನೆಸ್ಸಿಗೆ ಅಂತ ನಂದು ಯಾವುದೂ IT ರಿಟರ್ನ್ ಫೈಲ್ ಆಗಿರಲಿಲ್ಲ. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಇವಾಗ ಏನು ಮಾಡಿದ್ದೀನಿ, ಇವಾಗ ಅಟ್ ಪ್ರೆಸೆಂಟ್ ಏನು ಮಾಡಿದ್ದೀವಿ, ನಾನು ಇನ್ನೂ ಒಂದು ಅದೊಂದಕ್ಕೆ ನಿಂತ್ಕೊಳ್ಳಿಲ್ಲ, ಇನ್ನೂ ಒಂದು 2-3 ಪ್ರಾಡಕ್ಟ್ನ ಇನೋವೇಷನ್ಸ್ ಮಾಡಿಕೊಂಡು ಮಾರ್ಕೆಟಿಂಗಲ್ಲಿ ಈಗ ಒಂದು ಸೇಫ್ಟಿ ಡಿವೈಸ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಪೂರ್ತಿ ಪ್ಯಾನ್ ಇಂಡಿಯಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನು ಫೈನಾನ್ಷಿಯಲ್ ಸಪೋರ್ಟ್ ನನಗಿನ್ನೂ ಇವತ್ತಿನವರೆಗೂ ಆಗಿಲ್ಲ. ಸರ್, ಫಾರ್ಮ್ 16 ಅಂದರೆ ಬೇಸ್ಡ್ ಆನ್ ಯುವರ್ ಸ್ಯಾಲ್ರಿ. ಸ್ಯಾಲ್ರಿ 16 ವೆಲ್ಕಮ್ ಬೇಸ್ಡ್ ಆನ್ ಸ್ಯಾಲ್ರಿ. ಐ ವಾಸ್ ಎನ್ ಎಂಪ್ಲಾಯ್ ಆಫ್ ದಿ ಕಂಪನಿ, ದೇ ಆರ್ ಗಿವಿಂಗ್ ಫಾರಮ್ 16 ಟು ಮಿ. ಬಟ್ ಫಾರ್ಮ್ ನೇಮಲ್ಲಿ ನೀವು ಇದು IT ರಿಜಿಸ್ಟರ್ ಮಾಡಿದ್ದೀರಾ? ಇಲ್ಲ, ಅದು ಬೇಕು ಪ್ರೊಪ್ರೈಟರ್ಶಿಪ್ ಕನ್ಸರ್ನ್. ಅವರು ನೀವು PMEGPಗೆ ಹೋಗ್ಬೋದಲ್ಲ ಸರ್? PMEGP ಅಂತ ಒಂದು ಸ್ಕೀಮ್ ಇದೆ, MSME ಅವ್ರದ್ದು. ಬ್ಯಾಂಕ್ನವ್ರು ಕೂಡ ಸಪೋರ್ಟ್ ಮಾಡ್ತಾರೆ ಅದಕ್ಕೆ. ಅದರಲ್ಲಿ 25 lakh ನಿಮಗೆ ಲೋನ್ ಕೊಡ್ತಾರೆ. ಆ ಲೋನಲ್ಲಿ ನಿಮಗೆ 35% ಸಬ್ಸಿಡಿ ಸಿಗತ್ತೆ. ಸೊ ಇನ್ನೂ ಏನು ಕೆಲಸ ಮಾಡ್ಬೋದು ಅಂದರೆ, ನೀವು ಆ ಲೋನಿಗೆ ಹೋಗದಿದ್ರೂ ಪರವಾಗಿಲ್ಲ, ಯಾಕಂದರೆ ಲೋನಿಗೆ ಹೋದಾಗಲೂ ಬ್ಯಾಂಕ್ ಅವ್ರು ಸ್ವಲ್ಪ ತಪ್ಪು ತಿಳ್ಕೊಬೇಡಿ ಸರ್, ತುಂಬ ಓಡಾಡ್ತೀರಿ. ಅಲ್ಲ, ಕೋಲಾಟ್ರೆಲ್ಲ ಕೇಳಿದ್ದಾರೆ ಮೇಡಮ್, ಕೋಲಾಟ್ ತುಂಬ ಕಷ್ಟ ಕೊಡ್ತೀರಿ. ಪಬ್ಲಿಕಲ್ಲಿ ಮಾತಾಡಿದ್ರೆ ಸುಲಭ ಇಲ್ಲ ನಿಮ್ಮ ಹತ್ರ. ಸರ್, ನೀವು ಮೇಡಮ್, ನೀವು ಹೇಳ್ತಿದ್ರಿ PMEGP ಏನಂತ ಹೇಳಿದ್ರೆ ಸರ್, ನೀವು ಏನಾದರೂ ಈಗ ಸರ್ ಫುಡ್ ಪ್ರೊಸೆಸಿಂಗ್ ಒಂದೇ ಅಲ್ಲ, ಎನಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಯಾವುದೇ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ, ಮೆಟಲ್ ಆಗಲಿ ಇಲ್ಲ LED ಆಗಲಿ ಎನಿಥಿಂಗ್ ಯಾವುದೇ ಮಾಡಿದ್ರು ಕೂಡ ನೀವು ಅದಕ್ಕೆ ನೀವೇನು ಬೇಸಿಕ್ ಮಿಷನರೀಸ್ ಅಥವಾ ಬಿಲ್ಡಿಂಗ್ ಏನು ಮಾಡ್ತೀರಿ, ನಿಮ್ಮ ಫಂಡಲ್ಲಿ ಏನಾದರೂ ಮಾಡಿದ್ರೆ ನೀವು ಅದ್ರದ್ದೆಲ್ಲ ಬಿಲ್ ಇಟ್ಕೊಂಡ್ಬಿಟ್ಟು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ DIC ಆಫೀಸಿಗೆ ಹೋದರೆ ನಿಮಗೆ ಅಲ್ಲಿ ಅವರು ಏನು 35% ನಿಮಗೆ ಗ್ರ್ಯಾಂಟ್ ಕೊಡಬೇಕು, ಅದನ್ನು ಜಸ್ಟ್ ಕ್ಯಾಶ್ ನಿಮಗೆ ರಿಫಂಡ್ ಮಾಡ್ತಾರೆ ನೀವು ಇನ್ವೆಸ್ಟ್ ಮಾಡಿದ್ರೆ. ಅದು ಈಸಿವೇ ಆಗುತ್ತೆ ನಿಮ್ಗೆ ಸ್ವಲ್ಪ
ಮಾಡೇ ಮಾಡ್ತಾರೆ. ತುಂಬ ಸಪೋರ್ಟಿವ್ ಇದ್ದಾರೆ ಡಿ ಐ ಸಿ. ಅಲ್ಲಾಂದರೆ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಮಾಡಿ ಎಲ್ಲ ಇನ್ವೆಸ್ಟ್ಮೆಂಟ್ ಆದಮೇಲೆ ದೇ ವಿಲ್ ಕಮ್ ಟು ಅಸ್. ಹಾಂ, ಇವ್ರು ಶುರುಗೆ ಆ ಥರ ಮಾಡಬೇಕಾಗುತ್ತೆ. ಇನ್ನೂ ಏನಾದರೂ ನೀವು ತುಂಬ ಸಣ್ಣ ಮೈಕ್ರೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ಬನ್ನಿ, ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮ್ ಕೊಡ್ತೀವಿ ನಿಮಗೆ. ಈ ಕ್ಲಸ್ಟರ್ ಡೆವಲಪ್ಮೆಂಟ್ ಸ್ಕೀಮಲ್ಲಿ ನಮ್ಮ ಬ್ಯಾಂಕ್ ಅವರಿಗೂ ನಮಗೂ ಕನೆಕ್ಷನ್ನೇ ಇಲ್ಲ. ಏನಿದ್ರು ಸೆಂಟ್ರಲ್ ಗೌರ್ಮೆಂಟು 90% ಗ್ರ್ಯಾಂಟ್ ಕೊಡ್ತಾರೆ, ಆದರೆ ಇಂಡಿಪೆಂಡೆಂಟ್ ಆಗಿ ಕೊಡೋದಿಲ್ಲ. ನೀವು ಗ್ರೂಪ್ ಅಲೈಡ್ ಆಗಿ ಬರಬೇಕಾಗುತ್ತೆ. ನೀವೊಂದು ಪ್ರಾಡಕ್ಟ್ ಮಾಡ್ತೀರಿ, ಅದಕ್ಕೆ ಫ್ಯಾಬ್ರಿಕೇಶನ್ ಮಾಡೋರೊಬ್ರು ಇರ್ತಾರೆ, ಅದಕ್ಕೆ ಇನ್ನೂ ಬೇರೆ ಬೇರೆ ಮಾಡೋರು ಇರ್ತಾರೆ. ಆ ಥರ ಎಲ್ಲದೂ ಒಂದು ಅಲೈಡ್ ಆಗಿ ಬಂದರೆ ನಿಮಗೆಲ್ಲ ಏನು ಬೇಕು ಕಾಮನ್ ಫೆಸಿಲಿಟಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು 90% ಗ್ರ್ಯಾಂಟ್ ಕೊಡುತ್ತೆ, ಅಪ್ ಟು 30 crores. ಇದು ಸಕ್ಸಸ್ಫುಲಿ ನಾನು ನಮ್ಮ ಸ್ಟೇಟಲ್ಲಿ 100 crores ಫಂಡ್ ತಂದಿದ್ದೀನಿ. ನಮ್ಮದು ವಿಷನ್ ಕರ್ನಾಟಕ ಫೌಂಡೇಶನು ನಾವು ಸ್ಟಾರ್ಟ್ ಮಾಡಿದ್ದು ಅದೇ ಉದ್ದೇಶದಿಂದ. ಇದು ಮೇನ್ಲಿ ನಾವು ಗ್ಯಾಪ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲಿ ಎಲ್ಲ IAS ಅಧಿಕಾರಿಗಳು, ಥಿಂಕ್ ಟ್ಯಾಂಕ್ ಗ್ರೂಪು, ಸಕ್ಸಸ್ಫುಲ್ ಬಿಸ್ನೆಸ್ನವರೆಲ್ಲ ಇದ್ದಾರೆ ಮೆಂಟರ್ ಆಗಿ. ಸೊ ಎಲ್ಲೇ ಈ ಥರ ಜೆನ್ಯೂನ್ ಅಂತ ಇದ್ದಲ್ಲಿ ಮತ್ತು ಗ್ಯಾಪ್ ಫಂಡ್ ಬೇಕಾದಲ್ಲಿ, ಈಗ ನಾವೇನು 90% ಸೆಂಟ್ರಲಿಂದ ಫಂಡ್ ತರ್ತೀವೋ ಅವಾಗೂ ಕೂಡ ಗ್ಯಾಪ್ ಫಂಡ್ ಬೇಕಾಗುತ್ತೆ. ಆ 10% ಕೊಡೋಕ್ಕಾಗೋದಿಲ್ಲ. ಅದು ಮತ್ತು ಈ ಸಣ್ಣದವರಿಗೆ ಕೂಡ ಇನ್ವೆಸ್ಟ್ ಮಾಡೋಕ್ಕೋಸ್ಕರನೇ ನಾವು ಈ ಸಂಸ್ಥೆನ ಹುಟ್ಟಾಕಿರೋದು. ನಮ್ಮಲ್ಲಿ ಫಂಡಿಂಗು ಮಾಡ್ತೀವಿ ಸರ್. ಉಷಾಕ್ಕ, ಈಗ ಈ ಗ್ರೂಪ್ ಡಿಸ್ಕಷನಲ್ಲಿ ಪಾಲ್ಗೊಂಡಂತಹ 3 ಜನ ಅತಿಥಿಗಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಉಷಾ ಜಗದೀಶ್ ಅಕ್ಕ ಮತ್ತು ವಿದ್ಯಾ ಅಕ್ಕನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇದರಲ್ಲಿ ಸಣ್ಣದೊಂದು ಅನೌನ್ಸ್ಮೆಂಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹ್ಯಾಂಡ್ ಬುಕ್ ಫಾರ್ ಎಂಟ್ರಪ್ರಿನರ್ ಟು ಸ್ಟಾರ್ಟ್ MSME ಅಂತ ಒಂದು ಬುಕ್ ರಿಲೀಸ್ ಮಾಡಿದ್ದೀವಿ ನಾವು. ಈ ಬುಕ್ಕು ಈಗ ಪಬ್ಲಿಕ್ಕಲ್ಲಿ ಬಿಟ್ಟಿದ್ದೀವಿ, ಫ್ರೀ ಬುಕ್ಕು. ಡಿಜಿಟಲ್ ಕೂಡ ಫ್ರೀ ಬಿಡ್ತಾ ಇದ್ದೀವಿ. ಇದನ್ನು ಸ್ವಲ್ಪ ನೋಡಿದ್ರೆ ನಿಮಗೆ ತುಂಬ ಐಡಿಯಾಗಳು ಸಿಗುತ್ತೆ. ಸರ್ ಬೆಳಗ್ಗೆ ಹೇಳ್ತಾ ಇದ್ರು, ನಾನು ಏನು ಮಾಡಲಿ ಅಂತ ಬಂದು ಕೇಳ್ತಾರೆ, ನಿನಗೇನಾದರೂ ಐಡಿಯಾ ಇದ್ದರೆ ನಾನು ಮಾಡ್ಬೋದು ಅಂತ ಹೇಳ್ಬೋದು ಅಂತ. ಬಟ್ ಏನಾಗುತ್ತೆ ಅಂದರೆ ನಮ್ಮ ಎದುರಿಗೆ ಏನೋ ಒಂದು ಪೊಟೆನ್ಷಿಯಲ್ ಇರುತ್ತೆ, ಬಟ್ ನಮಗೆ ಅದು ತಲೆಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ಒಂದು MSME ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂಡಿಯಾದಲ್ಲಿ ಶುರು ಮಾಡಬೇಕು ಅಂತ ಹೇಳಿದ್ರೆ ಏನೇನು ಪ್ರಿಕಾಷನ್ ತೊಗೋಬೇಕು, ಹೇಗೆ ರಿಜಿಸ್ಟರ್ ಮಾಡ್ಬೋದು, ಗೌರ್ಮೆಂಟಿಂದ ಯಾವ್ಯಾವ ಥರ ಫೆಸಿಲಿಟಿ ಇದೆ ನಮಗೆ, ಬ್ಯಾಂಕಿಂದ ಅಲ್ಲ ಸರ್, ಸಾರಿ, ಗೌರ್ಮೆಂಟಿಂದ. ಮತ್ತು ಆಮೇಲೆ ಅಲ್ಲಿಂದ ಏನೇನು ಉದ್ಯಮ ರಿಜಿಸ್ಟ್ರೇಷನ್ ಮಾಡಿದ್ರೆ ನಮಗೆ ಏನೇನು ಪೇಟೆಂಟಿಗೆ ಯಾವ ಥರ ಸಪೋರ್ಟ್ ಕೊಡುತ್ತೆ ಗೌರ್ಮೆಂಟು, ಎಲ್ಲೆಲ್ಲಿ ನಮಗೆ ಈವನ್ ಲೋನಿಗೆ ಹೋದರೂ ಕೂಡ ನಮಗೆ ಸಬ್ಸಿಡಿ ಇದೆ, 1% ಕಡಿಮೆ ಓಡಿ ಸಿಗುತ್ತೆ. ಈ ಥರ ತುಂಬ ಫೆಸಿಲಿಟಿ ಇದೆ. ಎಲ್ಲ ಫೆಸಿಲಿಟಿಗಳು ಮತ್ತು 1000+ ಐಡಿಯಾಸ್ ಇದೆ. ಇದನ್ನು ಜಸ್ಟ್ ನೋಡಿದ್ರೆ ನಿಮಗೆ ಸ್ವಲ್ಪ ಏನಾದರೂ ಯೂಸ್ ಆಗ್ಬೋದು ಅಂತೇಳಿ ಫ್ರೀ ರಿಲೀಸ್ ಮಾಡಿದ್ದೀವಿ. ಇದನ್ನು ಡಿಜಿಟಲಿ ಕೂಡ ರಿಲೀಸ್ ಮಾಡ್ತೀವಿ. ಇದು ನಮ್ಮದೊಂದು ನಮ್ಮ ದೇಶಕ್ಕೆ ಅಳಿಲು ಸೇವೆ ಸರ್. ಥ್ಯಾಂಕ್ ಯು ಮೇಡಮ್. ವಿದ್ಯಾಕ್ಕ ಅವರು ಶ್ರೀಮತಿ ಕಮಲಮ್ಮ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಷ್ಟೊಂದು ಜನ ನಾವು ಎಕರೆಗಟ್ಟಲೆ ಜಮೀನಿದ್ದು ಬಿಟ್ಟು ಬೆಂಗಳೂರಲ್ಲಿ ಏನೋ ಕೂಲಿ ಕೆಲಸಕ್ಕೆ ಬಂದಿರ್ತಾರೆ. ಆದರೆ ಅವರನ್ನು ನೋಡಿದಾಗ ಹೌದು ನಮಗೂ ವಾಪಸ್ ಹೋಗಿ ನಮ್ಮ ನೆಲದಲ್ಲಿ ನಾವು ಕೃಷಿ ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಮ ಮಾತು ನಮಗೆ ಪ್ರೇರಣೆ, ಧನ್ಯವಾದ. ಹಾಗೆ ಅನಿತಾ ರಾವ್ ಅವರಿಗೆ ಉಷಾ ಅಕ್ಕ ಸನ್ಮಾನ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಬಹಳಷ್ಟು ಯೋಜನೆಗಳನ್ನು ಕರ್ನಾಟಕದಲ್ಲಿ ತುಂಬ ಸಕ್ಸಸ್ಫುಲ್ಲಾಗಿ ನೆರವೇರಿಸಿದ್ದಾರೆ. ಇವರ ಮಾರ್ಗದರ್ಶನ ತುಂಬ ಜನರಿಗೆ ಪ್ರಯೋಜನ ಆಗತ್ತೆ ಅಂತ ಹೇಳಿ ಭಾವಿಸ್ತೀವಿ. ಧನ್ಯವಾದ ಮೇಡಮ್. ಹಾಗೆ ಚೆನ್ನೈಯಿಂದ ಬಂದರು, ಅದ್ಭುತವಾಗಿ ಕನ್ನಡ ಮಾತಾಡಿದ್ರು. ಹಾಗೆ ನಾವು ಎಷ್ಟೇ ಬ್ಯಾಂಕನ್ನು ಬೈದರೂ ಬ್ಯಾಂಕ್ ಅವ್ರು ಇಲ್ಲದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರ ಸಹಕಾರ ನಮಗೆ ಬೇಕೇ ಬೇಕು. ಬ್ಯಾಂಕ್ ಕಸ್ಟಮರ್ ರಿಲೇಷನ್ಶಿಪ್ ಹೆಂಗಂದರೆ ಅದು ಅಪ್ಪ ಮಗ ಆ ಥರ ಬೈಸ್ಕೊತೀವಿ, ಜಗಳ ಮಾಡ್ತೀವಿ, ಬಟ್ ನಾಳೆ ಆದರೂ ಬಿಟ್ಟು ಹೋಗೋಕ್ಕಾಗಲ್ಲ. ತುಂಬ ಧನ್ಯವಾದ ಸರ್. ಅನುಷಾಕ್ಕ ದಿಲೀಪ್ ಸರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.